ಮೂಲ ರೂಪ ಮತ್ತು ಅವತಾರ ರೂಪ ಒಂದೇ. ಆದ್ದರಿಂದ ಎಲ್ಲ ಅವತಾರಗಳು ಕೂಡ ಪರಿಪೂರ್ಣವೇ ಅಲ್ಲ ಅಂತ ಹೇಳಬಾರ್ದು ಶಾಸ್ತ್ರೀಯವಾಗಿ. ಹಾಗಾದರೆ ಮತ್ತು ಕೃಷ್ಣನನ್ನು ಮಾತ್ರ ಯಾಕೆ ಹೇಳೋದು? ಒಂದು ಹೇಳುವುದ್ರಿ, ಅದು ಏನಪ್ಪ ಅಂದರೆ ಅದು ನಮಗೆ ಹಾಗೆ ಹೇಳುವುದೊಂದು ಇಷ್ಟ ಆಗ್ತದೆ. ಹೆಚ್ಚು ಶಾಸ್ತ್ರ ಬೇಡ. ಮತ್ತು ಕೃಷ್ಣನ ಮೇಲೆ ಪ್ರೀತಿ ಇದ್ದರೆ ಯುಗದ ದೇವರು ಅವನು ಈ ದೇಹವನ್ನು ಬಿಟ್ಟ. ಅವನು ಬಿಟ್ಟ ಮೇಲೆ ಹಾಗಾದರೆ ಪಂಚಾಂಗದ ಪ್ರಕಾರ ಹಾಗಿಲ್ಲ. ಕಲಿಯುಗ ಪ್ರಾರಂಭ ಆದದ್ದು ಯಾವಾಗ? ಪ್ರಾರಂಭ ಆಗುವುದು ಯಾವಾಗ? ಪ್ರಾರಂಭ ಆಗುವುದು ಕುರುಕ್ಷೇತ್ರದಲ್ಲಿ ದುರ್ಯೋಧನ ತೊಡೆ ಮುರಿದು ಬಿದ್ದು ಸತ್ತ. ಅವನು ಬಿದ್ದಾಗ ದ್ವಾಪರ ಯುಗ ಅಂತ್ಯ ಆಯಿತು. ದ್ವಾಪರ ಯುಗ ಅಂತ್ಯ ಆದದ್ದು ಯಾವಾಗ ಅಂದರೆ ದುರ್ಯೋಧನ ತೊಡೆ ಮುರಿದು ಬಿದ್ದಾಗ, ಊರುಭಂಗ. ಆಗ ಕಲಿಯುಗ ಪ್ರಾರಂಭ ಆಗಬೇಕು. ಯಾಕಂದರೆ ದ್ವಾಪರ ಯುಗ ಮುಗಿಯಿತು. ಸರಿ, ಪ್ರಾರಂಭ ಆಗಲಿಲ್ವಲ್ಲ? ಯಾಕಾಗಲಿಲ್ಲ? ಕೃಷ್ಣ ಇದ್ದ ಅಲ್ಲ 36 ವರ್ಷ. ಆಮೇಲೆ ಕುರುಕ್ಷೇತ್ರ ಯುದ್ಧ ಆಗಿ 36 ವರ್ಷ ಕೃಷ್ಣ ಇದ್ದ. 36 ವರ್ಷ ಇದ್ದದ್ದು. ಪಾಂಡವರು ಇದ್ದರು, ಧರ್ಮರಾಯ ಇದ್ದ, ಇವರೆಲ್ಲ ಇದ್ದರು. 36 ವರ್ಷ ಧರ್ಮರಾಯ ಚಕ್ರವರ್ತಿಯಾಗಿ 36 ವರ್ಷ. 36 ವರ್ಷದ ಒಂದು ಧಾರ್ಮಿಕವಾದ ಸರಿಯಾದ ನ್ಯಾಯಬದ್ಧವಾದ ಆಳ್ವಿಕೆಗೆ ಒಂದು ದೊಡ್ಡ ಕುರುಕ್ಷೇತ್ರ ಆಗಬೇಕು. ಆಮೇಲೆ ಇದ್ದದ್ದು 36 ವರ್ಷ. ಕೃಷ್ಣನೂ ಇದ್ದ. ಕೃಷ್ಣ ಕಲಿಗೆ ಹೇಳಿದನಂತೆ, ಏನು? ನಾನಿದ್ದೇನೆ, ಕಾಲಿಡಬೇಡ. ಕಾಲಿಡಬೇಡ ಅಂತ ಕಲಿಗೆ ಹೇಳಬೇಕಾದ್ರೆ ಕೃಷ್ಣನೇ ಆಗಬೇಕಷ್ಟೆ. ಕಾಲಿಡಬೇಡ, ನಾನಿದ್ದೇನೆ ಇಲ್ಲಿ. ಹಾಗಾದರೆ ನಾನು ಯಾವಾಗ ಬರಬೇಕು? ಸೈಡ್ ವಿಂಗ್ನಲ್ಲಿ ಕಾದುಕೊಂಡಿರು. ಇನ್ನು ವೇಷಗೇಷ ಎಲ್ಲ ಹಾಕಿದ್ದೆಲ್ಲ, ಕರಾಳವಾಗಿರ್ತಕ್ಕ ವೇಷ ಎಲ್ಲ ಹಾಕಿದ್ದೆಲ್ಲ ಕಾದುಕೊಂಡಿರುವಲ್ಲಿ. ಮತ್ತೇನು? ನಾನು ಹೋದ ಮೇಲೆ ಬಾ. ನಾನಿರುವಾಗ ಬಂದರೆ ಆಗಲಿಕ್ಕಿಲ್ಲ. ಹಾಗೆ 36 ವರ್ಷ ಕಲಿ ಕಾದುಕೊಂಡಿದ್ದ, ಯಾವಾಗ ನನ್ನ ಪ್ರವೇಶ ಅಂತ. ಕೃಷ್ಣ ದೇಹವನ್ನು ಬಿಟ್ಟಾಗ ಕಲಿ ಬಂದ. ಭಾಗವತ ಕಲಿಯುಗದ ಸಾಹಿತ್ಯ, ದ್ವಾಪರದ್ದಲ್ಲ. ವ್ಯಾಸರೇ ಬರೆದದ್ದಾಗಿದ್ದರೂ ಕೂಡ, ವ್ಯಾಸರೇ ಹೇಳಿದ್ದಾಗಿದ್ದರೂ ಕೂಡ, ವ್ಯಾಸರಿಗೆ ಯುಗದ ಬಾಧೆ ಇಲ್ಲ. ಹೇಳಿದ್ದಾಗಿದ್ದರೂ ಕೂಡ ಅದು ಕಲಿಯುಗದ ಸಾಹಿತ್ಯ. ಸರಿ, ವಿಶೇಷ ಏನು ಹೇಳ್ತೇವೆ. ಇಲ್ಲದ್ರೆ ನಾನು ಕಲಿಯುಗ ಅಂತ ಹೇಳಬೇಕಾಗೇ ಇಲ್ಲ. ಯುಗ ಕಾಲಕ್ಕೇನು ಅಂತ ವ್ಯತ್ಯಾಸ ಇಲ್ಲ, ಕಾಲ ಒಂದೇ. ಆದರೆ ನಾವು ಮಾಡುವುದು ಒಳ್ಳೆಯ ಕಾಲ, ಕೆಟ್ಟ ಕಾಲ ಇತ್ಯಾದಿ ಇತ್ಯಾದಿ. ತ್ರೇತಾಯುಗ, ದ್ವಾಪರ ಯುಗ, ಕೃತಯುಗ, ಕಲಿಯುಗ ಅಂತೆಲ್ಲ ವಿಂಗಡಿಸುವುದು ನಾವು. ವಿಂಗಡಿಸದೇ ಇದ್ದರೆ ನಮಗೆ ಅರ್ಥ ಆಗೋದಿಲ್ಲ, ಒಟ್ಟಿಗೆ ಇಟ್ಟರೆ ಅರ್ಥ ಆಗೋದಿಲ್ಲ. ಅದೆಲ್ಲ ಅದು ಹಾಗೆ ಇದೆ, ಅದಿರಲಿ. ಕಲಿಯುಗದ ವಿಶೇಷ ಏನು? ಅಯ್ಯೋ, ಕಲಿಯುಗದ ಮಹಾತ್ಮೆ. ಅದನ್ನು ಭಾಗವತಕಾರ ಹೇಳಬೇಕು. ಕಲಿಯುಗದ ವಿಶೇಷ ಏನು ಅಂತ ಅದನ್ನು ನಾವು ಕೇಳಬೇಕು. ಒಳ್ಳೆಯ ಶ್ರವಣ ಅದು. ಏನಂದರೆ ಕಲಿಯುಗದಲ್ಲಿ ವಿಶೇಷ ಏನಪ್ಪ ಅಂದರೆ, ಸ್ಪೆಷಲ್ ಏನಂದರೆ, ಇಲ್ಲಿ ಮಾರಾಟ ಆಗದ ಸಾಮಾನ್ಯ ಇಲ್ಲ ಅಂತ. ಇದನ್ನು ಯಾವುದನ್ನೆಲ್ಲ ಮಾರಾಟ ಮಾಡಬಾರದು, ಅದನ್ನೆಲ್ಲ ಮಾರಾಟ ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯಬೇಕಾದ್ರೆ ಕಲಿಯುಗದಲ್ಲಿ ಹುಟ್ಟಬೇಕು. ಬೇರೆ ಯಾವ ನಾಚಿಕೆಗೇಡಿನ ಸಂಗತಿ. ಕಲಿಯುಗದಲ್ಲಿ ಮಾತ್ರ ಅದು. ನಿಮಗೆ ಮಾರ್ಕೆಟ್ ಇಲ್ಲ ಅಂತ ಹೇಳಿದರೆ, ಮಾರ್ಕೆಟ್ ಇಲ್ಲ ಅಂದರೆ ಏನು? ನಿಜವಾಗಿ ಒಳ್ಳೆಯದು, ನಾವು ಮಾರ್ಕೆಟಿಗೆ ಬಂದು ಬಿದ್ದಿದ್ದೇವೆ. ಅದಕ್ಕೆ ನಿಮ್ಮ ಮಾರ್ಕೆಟ್ ಇಲ್ಲದಿದ್ದರೆ ಹೋಯಿತು. ಮಾರ್ಕೆಟೇಬಲ್, ಮಾರುವುದು ಹೇಗೆ? ಮಾರುವುದು ಹೇಗೆ? ಜಾಹೀರಾತು ಹೇಗೆ? ಮಾರುವುದು ಹೇಗೆ? ಇದನ್ನು ಕಲಿಯಬೇಕಾದರೆ ಕಲಿಯುಗದಲ್ಲಿ ಕಲಿಬೇಕು. ಆದ್ದರಿಂದ
ಇದೊಂದು ಭಯಂಕರದ ಯುಗ, ಇದು ವಾಣಿಜ್ಯ ಯುಗ, ಇದು ಧಾರ್ಮಿಕ ಯುಗ ಅಲ್ಲ. ಕ್ಷಾತ್ರ ತೇಜಸ್ಸಿನ ಯುಗವೂ ಅಲ್ಲ. ಮತ್ತೇನು, ಇದು ವ್ಯಾಪಾರಿ ಬುದ್ಧಿ ಅಷ್ಟೇ ಇರುವುದಿಲ್ಲ. ಇದನ್ನು ಹೇಳ್ತದೆ. ಅದು ಹೇಗೆ ಹೇಳ್ತದೆ ಗೊತ್ತುಂಟ? ವಿದ್ಯೆ ಮಾರಬಾರದು. ಇದು ಲೋಕಪ್ರಸಿದ್ಧವಾಗಿರತಕ್ಕ ಮಾನವೀಯವಾಗಿರತಕ್ಕ ಒಂದು ಸಂಗತಿ. ಇನ್ನೊಬ್ಬನಿಗೆ ಹೇಳಬೇಕಾದ್ರೆ ನನಗೆ ಎಷ್ಟು ಫೀಸ್ ಕೊಡ್ತೀನಿ ಅಂತ ಕೇಳಬಾರ್ದು. ಗೊತ್ತಿದ್ದರೆ ಹೇಳಬೇಕು, ಇಲ್ಲದಿದ್ದರೆ ಗೊತ್ತಿಲ್ಲ ಅಂತ ಹೇಳಬೇಕು. ಯಾರಾದರೂ ಗೊತ್ತಿದ್ದವ್ರ ಹತ್ರ ನಾವಿಬ್ಬರು ಹೋಗುವ ಅಂತ ಹೇಳಬೇಕು. ಅದೇನಿಲ್ಲ, ಹೇಳಬೇಕಾ? ಒಂದು ವಾಕ್ಯ ಅಕ್ಷರ ಲಕ್ಷ. ಒಂದು ವಾಕ್ಯ ಉಚ್ಚರಿಸಬೇಕಾದ್ರೆ ಎಷ್ಟು ಇಡ್ತಿ ಅಂತ. ಅದೇನು ಅಂದರೆ ಅದು ಏನು, ಅದು ಕಲಿಯುಗದ ಮಹಾತ್ಮೆ. ಏನು ಮಾಡುವ ಹಾಗಿಲ್ಲ. ಅಂದರೆ ಎಲ್ಲರ ಬುದ್ಧಿಯೂ ಹಾಗೆ ಆದರೆ ಹಾಗೆ ಹೇಳೋದು ಅದಕ್ಕೆ. ಅದರಿಂದ ಯಾರಿಗೆ ದುಡ್ಡು ಮಾಡಲಿಕ್ಕೆ ಗೊತ್ತಿಲ್ಲ, ಅವರಿಗೆ ಬುದ್ಧಿ ಇಲ್ಲ ಎನ್ನುವುದು ಈ ಲೋಕದಲ್ಲಿ ಪ್ರಸಿದ್ಧವಾಗಿರತಕ್ಕ ವಿಷಯ. ವಿದ್ಯೆ ಮಾರಬಾರದು. ಆದರೆ ವಿದ್ಯೆ ಮಾರಾಟದ ವಸ್ತುವಾಗಿ ಬಿಟ್ಟಿದೆ. ಯಾವ ವಿದ್ಯೆ? ಎಲ್ಲ ವಿದ್ಯೆಯು ಒಳ್ಳೆಯದು ಕೆಟ್ಟದ್ದು ಅಂತೇನಿಲ್ಲ. ಲೌಕಿಕವಾದ ವಿದ್ಯೆ, ಆಧ್ಯಾತ್ಮಿಕವಾದ ವಿದ್ಯೆ ಹೊರಟು ಅದೇನು ಎಲ್ಲದಕ್ಕೂ ಆಗಿದೆ. ಭಾಗವತ ಪ್ರವಚನಕ್ಕೆ ಎಷ್ಟು ಕೊಡ್ತೀರಿ ಅಂತ, ಇನ್ನು ಕೇಳಿದ್ದಕ್ಕೆ ಎಷ್ಟು ಕೊಡ್ತೇವೆ ಅಂತ ಹೇಳಿದ್ರೆ ಸಾಕು. ಇದಿರೋದು ಕುಕರ್ಮಾಚರಣಾತ್ ಸಾರಃ ನಿರ್ಗತಃ. ಜೀವನದ ಸಾರಭೂತವಾಗಿರ್ತಕ್ಕ ಅಂಶ ಉಂಟಲ್ಲ, ಎಸೆನ್ಸ್, ಶುದ್ಧವಾದದ್ದು ಸಾರ. ಅದನ್ನು ಇದರ ರಸ, ಸೋಸಿದ ರಸ ಅದು ಹಾಳಾಗಿ ಹೋಗಿದೆ. ಸಾರಃ ನಿರ್ಗತಃ. ಅದರ ಸಾರ ಅದು ಅಸಾರವಾಗಿದೆ, ನಿಸ್ಸಾರವಾಗಿದೆ. ಕಲಿಯುಗದಷ್ಟು ನಿಸ್ಸಾರವಾದ ಯುಗ ಬೇರೆ ಇಲ್ಲ. ಯಾಕೆಂದರೆ ಪ್ರತಿಯೊಂದನ್ನು ನೀವು ದುಡ್ಡಿನಲ್ಲಿ ಅಳತೆ ಮಾಡ್ತೀರಿ. ಅದು ಅಳತೆಗೋಲೇ ಅಲ್ಲ, ಅದು ಮಾನದಂಡವೇ ಅಲ್ಲ. ಒಬ್ಬರು ಪಂಡಿತರಿದ್ದರು. ಪಂಡಿತರ ಮೇಲೆ ಒಂದು ಭಾಗವತಕ್ಕಿರುವ ಕೋಪ, ನನ್ನನ್ನು ಯಾರಾದರೂ ಪಂಡಿತರು ಅಂತ ಕರೆದು ಹೆದರಿಕೆ ಆಯ್ತಾ ನನಗೆ. ಯಾಕೆಂದರೆ ಏನು ಬೈದಿದೆ ಗೊತ್ತುಂಟ? ವ್ಯಾಸರ ವಾಕ್ಯ ನನ್ನದಲ್ಲ, ನನ್ನದು ಹೇಳಿದರೆ ಬಿಡಲಿಕ್ಕೆಲ್ಲ ಯಾರು, ಮತ್ತು ನೀವು ಏನು ಅಂತ ಕೇಳಿ ಯಾರು? ಅದೇ ಪಂಡಿತಾಸ್ತು ಕಲತ್ರೇಣ ರಮಂತೆ ಮಹಿಷಾ ಇವ. ಈ ಪಂಡಿತರು ಅಂತೇಳಲಿದ್ದಾರಲ್ಲ, ಇವರು ಕೋಣಗಳು ಅಂತ. ಬೇರೆ ಇನ್ನು ಅದನ್ನು ವ್ಯಾಖ್ಯಾನಿಸಬೇಕಾದ ಅಗತ್ಯವೇ ಇಲ್ಲ. ಹೌದು ಅಂತಲೂ ಅನ್ನಿಸ್ತದೆ. ಹಾಗೆ ಇದ್ದಾರೆ ಈ ಲೋಕದಲ್ಲಿ, ಈಗ ಈ ಯುಗದಲ್ಲಿ. ಕುಕರ್ಮಾತ್, ಸಾರವೇ ಹೊರಟು ಹೋಗಿದೆ. ಯಾಕೆಂದರೆ ವಿದ್ಯೆ ಮಾರಾಟದ ವಸ್ತುವಾಗಿದೆ. ಆಧ್ಯಾತ್ಮಿಕ ವಿದ್ಯೆ ಕೂಡ. ದ್ವಿಜರು ಕೂಡ ವೇದವನ್ನು ಮಾರಾಟ ಮಾಡ್ತಾ ಇದ್ದಾರೆ. ವೇದವು ಮಾರಾಟದ ವಸ್ತುವ? ವೇದವು ವಸ್ತುವ, ಪರವಸ್ತು. ಅದನ್ನು ಮಾರುವ ಬುದ್ಧಿವಂತಿಕೆ ಮಾಡ್ತಾ ಇದ್ದೀವಿ. ಸರಿ. ಆಮೇಲೆ ವಿದ್ಯೆ, ಅನ್ನ ಮಾರಬಾರ್ದು. ಅನ್ನ ಮಾರಬಾರ್ದು. ಅದು ಹೋಯ್ತಲ್ಲಿಗೆ. ಏನು ಅನ್ನದ ಮಾರಾಟ ಉಂಟಲ್ಲ, ಅದು ಹೋಯ್ತು. ಈಗ ಈ ಲೋಕದಲ್ಲಿ ಅತ್ಯಂತ ಲಾಭ ಯಾವುದು? ಅನ್ನದ ಮಾರಾಟ. ಯಾಕೆಂದರೆ ಅದಕ್ಕೆ ಡಿಮಾಂಡ್ ಕಮ್ಮಿ ಆಗಲಿಕ್ಕಿಲ್ಲಲ್ಲ. ಉಳಿದ ಯಾವುದಕ್ಕೆ ಆಗಿದ್ದರೂ ಕೂಡ ಡಿಮಾಂಡ್ ಕಮ್ಮಿ ಆಗ್ತದಲ್ಲ. ಅನ್ನ ಮಾರಾಟ ಮಾಡಬಾರ್ದು, ಹೋಟೆಲ್ ಇಡಬಾರ್ದು. ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನನಗೆ ಹೋಟ್ಲಿಗೆ ಹೋಗೋ ಹುಚ್ಚಿದೆ. ಹೋಟ್ಲ್ ಇಲ್ಲದಿದ್ದರೆ ನಾನು ಇಲ್ಲಿಗೆ ಹೋಗೋದು. ನೀವೆಲ್ಲೋ ಹೇಳಿದ್ದು ಅನ್ನ ಮಾರಾಟ ಮಾಡಬಾರ್ದು. ನಿಮಗೆ ಬಾಗಿಲು ಹಾಕಿದರೆ ಹೋಟೆಲ್ಲವ? ಲೋಕದ ಪರಿಸ್ಥಿತಿ ಹೀಗಿದೆ, ನಾವು ಲೋಕದಲ್ಲಿ ಇದ್ದೇವೆ. ಅದನ್ನು ನೋಡುವುದಷ್ಟೇ. ಹೀಗಿದೆ. ಅನ್ನ ಮಾರಾಟ ಮಾಡ್ತಾ ಇದ್ದಾರೆ, ತಪ್ಪು. ವಿದ್ಯೆ ಮಾರಾಟ ಮೈ ಮಾರಾಟ ಮಾಡ್ತಾ ಇದ್ದಾರೆ. ಮೈ ಅಂದರೆ ಇಂದ್ರಿಯ ಆಯತನ. ಇಂದ್ರಿಯಾಯತನ, ಅದು ಇಂದ್ರಿಯ ಆಯತನ ಅಂದರೆ ಮನಸ್ಸಿನ ಆಯತನ, ಭಾವನೆಗಳ ಆಯತನ. ಭಾವನೆಗಳು ಅಂದರೆ ಬುದ್ಧಿಯ ಆಯತನ. ಬುದ್ಧಿಯ ಆಯತನ ಅಂದರೆ
ಅಲ್ಲಿ ಸತ್ಯ ಬಂದು ನೆಲೆಸುವುದಕ್ಕೆ ಯೋಗ್ಯವಾಗಿರತಕ್ಕ ಒಂದು ನೆಲೆ ಅದು. ಅದನ್ನು ಮಾರ್ತೀರಾ? ಅದು ಅವನಿಗೆ ಮಾತ್ರ ಮೀಸಲು ಅಂತ. ಹೀಗೆ ಇದೆ. 3 ಮಾರಾಟದ ವಸ್ತುವಾಗಿದೆ, ಮತ್ತೆ ಅಂತ ಹೇಳೋದು. ಆಗ ಬ್ರಹ್ಮ ಕೇಳ್ತಾರೆ, ಹೇಳ್ತಾ ಇರೋದು ಸ್ವಲ್ಪ ಅರ್ಥ ಆಗ್ತಾ ಸ್ವಲ್ಪ ಬೇಜಾರವಾಗ್ತದೆ, ಆದರೆ ಉಪಾಯ ಇಲ್ಲ, ಮತ್ತೇನು ಮಾಡೋದು? ಈಗ ತೀರ್ಥಕ್ಷೇತ್ರಗಳೆಲ್ಲ ಇಲ್ವಾ? ಇದು ಭಾಗವತದಲ್ಲಿದೆ. ತೀರ್ಥಕ್ಷೇತ್ರಗಳು, ಧರ್ಮಕ್ಷೇತ್ರಗಳು, ಆಮೇಲೆ ಎಲ್ಲ ಇಲ್ವ? ಇಲ್ಲ. ನಮಗೆ ಹೋಗಲಿಕ್ಕೆ ಟೂರಿಸಮ್ ಬೆಳೆಸಲಿಕ್ಕೆ ಎಲ್ಲ ಇಲ್ಲ. ಅಯ್ಯೋ, ಅದರ ಕಥೆ ಕಲಿಯುಗದಲ್ಲಿ, ಅದರ ಕಥೆ ಹೀಗೆ ಕೂತ್ಕೊಳ್ಬೇಕಷ್ಟೆ. ಏನು? ತೀರ್ಥಕ್ಷೇತ್ರಗಳಲ್ಲಿ ಇರುವವರು ಘೋರ ನಾಸ್ತಿಕರು ಅಂತ ಭಾಗವತದಲ್ಲಿದೆ. ಭಾಗವತದಲ್ಲಿ ಇದೆ ಅಂತ ನೀವು ಒಪ್ಪಿಕೊಳ್ಬೇಕಾಗೇ ಇಲ್ಲ. ಕಣ್ಣು ಬಿಟ್ಟು ನೋಡಿದರೆ ಸಾಕು. ಇನ್ನೇನೂ ಇಲ್ಲ. ವಸ್ತುಸ್ಥಿತಿ ಹೇಳುವುದಕ್ಕೆ ಅವನಿಗೆ ಧೈರ್ಯ ಇದೆ. ಕುಕರ್ಮ ಮತ್ತೇನೆಂದರೆ ಘೋರ ನಾಸ್ತಿಕರು, ಘೋರ ಕರ್ಮಗಳಲ್ಲಿ ನಿರತರಾದವರು. ತೀರ್ಥಕ್ಷೇತ್ರಗಳಲ್ಲಿ ವಾಸಿಸುವವರನ್ನು ಯಾವ ಒಂದು ಫ್ರೇಜಿನಲ್ಲಿ ಭಾಗವತ ವರ್ಣಿಸ್ತದೆ ಗೊತ್ತುಂಟಾ? ಕಾಮ, ಕ್ರೋಧ, ಮಹಾ, ಲೋಭ, ತೃಷ್ಣಾ, ವ್ಯಾಕುಲ ಚೇತಸಃ. ಯಾರಾದರೂ ಕ್ಷೇತ್ರದಲ್ಲಿದ್ದವರು ಇದನ್ನು ಕೇಳಬೇಕು. ಯಾವ ಕ್ಷೇತ್ರದಲ್ಲಿ ಯಾರಾದರೂ ಭಾಗವತ ಪಾರಾಯಣ, ಭಾಗವತ ಪ್ರವಚನ ಮಾಡಿಸಬೇಕು. ಇದು ನಮ್ಮನ್ನೇ ಹೇಳಿದ್ದು ಅಂತ ಅವ್ರು ಹೇಳ್ಯಾರ. ಏನಪ್ಪ ಅಂದರೆ ಹೀಗಿದೆ. ಓಹೋ, ಕಾಮಕ್ರೋಧ ಮಹಾಲೋಭ ತೃಷ್ಣಾ ವ್ಯಾಕುಲ ಚೇತಸಃ. ಮತ್ತಿನ್ನೇನು? ಏನು ಕಥೆ ಹಾಗಾದರೆ? ಏನು ಗತಿ? ವಿಪರ್ಯಾಸ ಅಲ್ವಾ ಇದು? ಅಂಥ ಕಲಿಯುಗ ಹೀಗೆ ಇದ್ದದ್ರಿಂದ ಇಲ್ಲಿ ಮಾತು ಹಾಳಾಗಿದೆ. ಸೂಕ್ಷ್ಮವಾದ ಮಾತು, ಸೂಕ್ಷ್ಮತೆಯ ಕಡೆಗೆ ಮನಸ್ಸನ್ನು ಕೊಂಡೊಯ್ಯುವ ಹೊಣೆ ಇರತಕ್ಕ ಮಾತು ಸ್ಥೂಲದಲ್ಲಿ ರಥವಾಗಿದೆ. ಒಂದು ಬಡ್ಡು ಮಾತಾಡೋದು ಅಂತ ಎಂತ ಹೇಳೋದು ಅದಕ್ಕೆ? ಒಂದು ಸ್ಥೂಲ ಸೂಕ್ಷ್ಮ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಗದಿದ್ದರೆ ಅರ್ಥ ಆಗದೇ ಇದ್ದ ಮಾತನ್ನು ಮಾತಾಡುವವರು ನಾಲಾಯಕಗಳು. ಯಾಕಂದರೆ ನಮಗೆ ಗೊತ್ತಿದ್ದದ್ದನ್ನೇ ಮತ್ತೆ ಹೇಳ್ತಾ ಹೋಗಬೇಕು. ಹೊಂಡಕ್ಕೆ ಬಿದ್ದಿದ್ದೇವೆ ಅಂದರೆ ಹೊಂಡಕ್ಕೆ ಬಿದ್ದಿದ್ದೇವೆ ಅಂತ ಹೇಳ್ತಾ ಹೋಗಬೇಕು. ಆವಾಗ ಹೊಂಡದಿಂದ ಮೇಲೆ ಬರಲಿಕ್ಕಾಗ್ತದ? ಸೂಕ್ಷ್ಮವಾಗಿರತಕ್ಕ ಮನೋವ್ಯಾಪಾರಕ್ಕೆ ಬೆಲೆ ಇಲ್ಲದ ಕಲಿಯುಗದಲ್ಲಿ ಹಾಗಾಗಿ ಹೋಗಿದೆ. ಏನು ಮಾಡಬೇಕಿಲ್ಲಿ? ಇಲ್ಲ, ಮನಸ್ಸನ್ನು, ಮಾತನ್ನು ಏನು ಮಾಡಬೇಕಿಲ್ಲಿ? ಏನು ಮಾಡಬೇಕು ಅಂದರೆ ಮಾತನ್ನು ಭಗವಂತನಿಗೆ ಮೀಸಲಿಟ್ಟರೆ ಅದು ಯುಗಧರ್ಮವನ್ನು ಬದಲಿಸ್ತದೆ. ಮನುಷ್ಯರನ್ನು ಹೊಗಳಬೇಡ. ಹೊಗಳಿ ನಿನ್ನ ನಾಲಿಗೆಯನ್ನು ಕೆಡಿಸಿಕೊಳ್ಳಬೇಡ. ಹೊಗಳಿ ಇನ್ನೊಬ್ಬರ ಕಿವಿಯನ್ನು ಕೆಡಿಸಬೇಡ. ಹೊಗಳಿಕೆ, ದೇವರನ್ನು ಹೊಗಳಿಕೆ ಗೊತ್ತಿಲ್ಲದಿದ್ದರೆ ಸುಮ್ಮನೆ ಆದರೂ ಇರು. ಮನುಷ್ಯರನ್ನು ಹೊಗಳಬೇಡ. ಇದು ಭಾಗವತ. ಹೊಗಳುವಾಗ ಬರೀ ಖುಷಿ ಆಗ್ತದಲ್ಲ ಮಾರಾಯರೆ. ಅದಕ್ಕೋಸ್ಕರವೇ ಅದೇನು ಮಾತಿಗೆ ಯಾವಾಗಲೂ ಬಹಳ ವಿಶೇಷವಾಗಿರತಕ್ಕ ಒಂದು ಸಾಮರ್ಥ್ಯ ಇದೆ. ತನ್ನ ಅಸಹಾಯಕತೆಯನ್ನು ಮಾತು ಒಪ್ಪಿಕೊಂಡರೆ ಮಾತಿನ ಗುಣವೇ ಬೇರೆಯಾಗ್ತದೆ. ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಒಂದು ಸಲ ಹೇಳಿ, ಒಂದು ಸಲ ಆದರೆ ಹೇಳಿ. ಜೀವನದಲ್ಲಿ ಸತ್ಯ ಏನು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ. ಆ ಮಾತಿಗೆ ಇರತಕ್ಕ ಮನಸ್ಸಿಗೆ ಹೋಗುವ ಸಾಮರ್ಥ್ಯ. ನನಗೆ ಸತ್ಯ ಗೊತ್ತಾಯಿತು ಅಂತ ಹೇಳುವುದರಲ್ಲಿ ಇಲ್ಲವೇ ಇಲ್ಲ. ಆ ಸ್ವರವೇ ಹೇಳ್ತದೆ ಎಂಥದ್ದು, ಮಾತಲ್ಲ, ಆ ಸ್ವರವೇ ಹೇಳ್ತದೆ ನನಗೆ ಸತ್ಯ ಗೊತ್ತಾಯಿತು ಅಂತ ಹೇಳು. ಆ ಸ್ವರ ಕೇಳಿಕ್ಕಾಗೋದಿಲ್ಲ, ಸ್ವರವೇ ಕೇಳಿಕ್ಕಾಗೋದಿಲ್ಲ. ತನ್ನ ಅಸಹಾಯಕತೆಯನ್ನು ತಾನು ಒಪ್ಪುವ ಸಾವಿರ ಸಂದರ್ಭಗಳನ್ನು ಕಲಿಯುಗ ಸೃಷ್ಟಿಸುವುದು ಯಾಕೆ ಅಂದರೆ ನಿನ್ನ ಅಸಹಾಯಕತೆಯನ್ನು
ನೀನು ಒಪ್ಪಿದರೆ ಗೆದ್ದಿ ಅಂತ ಅಷ್ಟೇ ಇರು. ವೆರಿ ಸಿಂಪಲ್. ಇಲ್ಲ ಏನಾದರೂ ಮಾಡಬೇಕು ತಂತ್ರ, ಅಲ್ಲಿಗೆ ಹೋಯ್ತು, ಅದು ಹೋಯ್ತು. ಇದು ನನಗೆ ಆಗೋದಿಲ್ಲ, ನನ್ನಿಂದ ಏನು ಭಾಗವತದಲ್ಲಿ ಏನು ಹೇಳಿದ್ದಾರೆ, ವ್ಯಾಸರು ಏನು ಹೇಳಿದ್ದಾರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ಇದೆಲ್ಲ ಭಾಳ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳು. ಹೇಳುವುದಂದ್ರೆ ಮತ್ತೊಬ್ಬರಿಗಲ್ಲ, ನಮ್ಮಲ್ಲಿಯೇ ಹೇಳಿಕೊ, ನಿನ್ನಲ್ಲಿಯೇ ಹೇಳಿಕೊ. ಆಗ ನೀನು ದೇವರಿಗೆ ಹತ್ತಿರ ಆಗ್ತೀಯ. ಯಾಕೆಂದರೆ ದೇವರು ನಿನ್ನ ಒಳಗಡೆಯೇ ಇದ್ದಾನೆ. ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಗಳು ತಮ್ಮ ಅಸಾಮರ್ಥ್ಯವನ್ನು ಒಪ್ಪಿದರೆ, ಮನಸ್ಸು ನಾನು ಮನನ ಮಾಡಲಾರೆ ಅಂತ ಒಪ್ಪಿದರೆ, ಬುದ್ಧಿ ಇದನ್ನು ನನಗೆ ಗ್ರಹಿಸುವುದಕ್ಕೆ ಭಾಳ ಕಷ್ಟ ಆಗ್ತದೆ, ಧ್ಯಾನ ನಿಲ್ಲುವುದಿಲ್ಲ ಅಂತ ಒಪ್ಪಿದರೆ ಅದು ಸತ್ಯಕ್ಕೆ ಇಷ್ಟ. ಯಾಕೆಂದರೆ ಅದು ಸತ್ಯವಾದದ್ದರಿಂದ, ಇದು ಎಲ್ಲವೂ ಸತ್ಯವಾದದ್ದರಿಂದ ನಾನು ಹಿಡಿಯಲಾರೆ ಅಂತ ಹೇಳುವುದು ಸತ್ಯದ ಗುಣ ಭಾಳ ವಿಚಿತ್ರ, ವಿಲಕ್ಷಣ ಅಂತ ನಮಗೆ ಅನ್ನಿಸ್ತದೆ. ಅದಕ್ಕೇನು ಅಂದರೆ ಇದು ಹೇಳೋದ್ರಲ್ಲಿ ಗರ್ವ. ಏನು ಗರ್ವ ಇದೆ ಇವನಿಗೆ, ಅದು ಮಾತಾಡೋದಿಲ್ಲ. ಆದರೆ ಅಸಹಾಯಕರು, ತಬ್ಬಲಿಗಳು, ತಬ್ಬಲಿ ಅನ್ನೋ ಪದದ ನಿಜವಾದ ಅರ್ಥ ಏನು ಗೊತ್ತ, ಕನ್ನಡದ ಬಹಳ ಒಳ್ಳೆಯ ಒಂದು ಪದ ಅದು, ತಬ್ಬಲಿ ಅಂತ. ಯಾರನ್ನು ತಬ್ಬಲಿ ಅಂತಲ್ಲ, ತಪ್ಪು ಬಲಿ ಅಂತ. ತಪ್ಪು ಬಲಿಯಾಗುವುದು ಅದು ತಬ್ಬಲಿ. ಇನ್ನೊಬ್ಬರಿಗೋಸ್ಕರ ವ್ಯವಧಾಡೋದು. ಕೊಂದವರು ಯಾರೋ, ಜೈಲಿಗೆ ಹೋಗುವುದು ಯಾರೋ, ಅದೇ ನಾವು ತಬ್ಬಲಿ. ಲೋಕದ ಇದೇ ಆಗ್ತಾ ಇರೋದು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದೇ ಆಗಬೇಕಾದದ್ದು. ಒಂದು ಸಲ ಭಗವಂತನ ಮುಂದೆ ನಾನು ತಬ್ಬಲಿ ಅಂತ ಒಪ್ಪಿದರೆ ಆ ಮಾತು ಕೇಳುವುದಕ್ಕೆ ದೇವರಿಗೆ ಇಷ್ಟ. ಯಾಕೆಂದರೆ ದೇವರಿರುವುದು ತಬ್ಬಲಿಯ ಹಾಗೆ. ತಾನಿದ್ದೇನೆ ಅಂತ ಯಾರಿಗೂ ಗೊತ್ತು ಮಾಡದೆ, ಗೊತ್ತು ಮಾಡಿದರೆ ಹೋಯ್ತು, ಅದು ತಾನಾಗೆ ಗೊತ್ತಾಗಬೇಕು. ಇದ್ದೇನೆ ಅಂತ, ನಾನೊಬ್ಬ ಇಲ್ಲಿ ಇದ್ದೇನೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರಪ್ಪ. ಏನಂದರೆ ಅವರನ್ನು ಕರೆದರು ಭಾಷಣಕ್ಕೆ, ಉಪನ್ಯಾಸಕ್ಕೆ, ಮತ್ತೊಂದಕ್ಕೆ ಕರೆದರು, ನಾನೊಬ್ಬ ಇಲ್ಲಿ ಇದ್ದೇನೆ ಇನ್ನೂ ಸಾಗಲಿಲ್ಲ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಒದ್ದಾಡು ಕರೆಯದಿರುವುದು ನಮ್ಮ ಪುಣ್ಯ. ದೇವರಿರುವುದು ಹಾಗೆ, ಗೊತ್ತು ಮಾಡಿ ಸರಿ ತಾನಾಗಿ ಗೊತ್ತಾಗಬೇಕು. ಎಷ್ಟು ಚೆನ್ನಾಗಿದೆ, ಸ್ಪಾಂಟೇನಿಯಸ್. ಇಲ್ಲಿ ಏನಿದೆ, ಹೀಗೊಂದು ವಿಚಿತ್ರ ಇದೆ ಅಲ್ಲ, ಇಲ್ಲಿ ವಿಲಕ್ಷಣತೆ ಇದೆಯಲ್ಲ ಅಂತ ನಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸತಕ್ಕ ಸಂದರ್ಭಗಳು ಇಲ್ಲಿ ಅಸಂಖ್ಯವಾಗಿವೆ. ಆದರೂ ಅಂತರ್ಮುಖವಾಗದೇ ಇದ್ದರೆ ಆಗಬೇಕು ಎನ್ನುವುದು ಭಾಗವತದ ಉದ್ದೇಶ. ಆದ್ದರಿಂದ ಕೃಷ್ಣನ ಕಥೆ ಕೇಳಿದರೆ, ಆ ಕಥೆಗೆ ಹೋಗುವ ದಾರಿಯಲ್ಲಿ ಇನ್ನು ಅನೇಕ ನೂರಾರು ಕಥೆಗಳು ಎಲ್ಲ ಇವೆ. ಎಲ್ಲ ಕೇಳಿದರೆ ಅದು ನಮ್ಮನ್ನು ಏನು ಮಾಡ್ತದೆ ಅಂದರೆ, ಇಲ್ಲ ನೀನು ಎಲ್ಲ ಇದ್ದು ಯಾಕೆ ಹೀಗಿದ್ದೀಯಪ್ಪ ಅಂತ ಒಂದು ಪ್ರಶ್ನೆಯನ್ನು ನಮ್ಮ ಒಳಗೆ ಉಂಟು ಮಾಡ್ತದೆ. ಎಲ್ಲ ಇದೆ, ಬುದ್ಧಿ ಇದೆ, ಅದು ಇದೆ, ಎಲ್ಲ ಇನ್ನೊಬ್ಬರಿಗೆ ಹೇಳಲಿಕ್ಕಾಯ್ತಲ್ಲಪ್ಪ, ನೀನು ಹೀಗೆ ಇದ್ದೀಯಲ್ಲ ಅಂತ ಒಂದು ಚುಚ್ಚುತ್ತದೆ. ಅಷ್ಟು ಮಾಡ್ತದೆ ಭಾಗವತ. ಯಾಕೆಂದರೆ ಅದು ಕೃಷ್ಣನ ಕಥೆ. ಆದ್ದರಿಂದ ಭಾಗವತಕ್ಕೆ ಯುಗದ ಆ ಮನಸ್ಸು ಅಂತರ್ಮುಖವಾಗಬೇಕಾಗಿದ್ದರೆ, ಉಲ್ಟಾದದ್ದು ಇದು ತಲೆ ಕೆಳಗೆ ಕಾಲು ಮೇಲೆ ಆದದ್ದು ತಲೆ ಮೇಲೆ ಕಾಲು ಕೆಳಗೆ ಎನ್ನುವ ಸಹಜವಾದ ಸ್ಥಿತಿಗೆ ಬರಬೇಕಾಗಿದ್ದರೆ ಅದು ಸುಲಭದಲ್ಲಿ ಬರುವುದಿಲ್ಲ. ಅದಕ್ಕೊಂದು ಆಘಾತ ಆಗಬೇಕು. ಕಲಿಯುಗದ ಮಹಿಮೆ ಅದು. ಇಷ್ಟು ಆಘಾತವನ್ನು ಉಂಟು ಮಾಡಿ ನೋಡುವ, ನೀನು ಹಾಗೆ ಇದ್ದೀಯಾ ಅಂತ ಅದು ಕೇಳೋದು. ಆಘಾತಗಳ ಚರಿತ್ರೆಯೇ ಭಾಗವತ. ಮೊದಲ ಆಘಾತ ಆದದ್ದು ಯಾರಿಗೆ? ಸಾಕ್ಷಾತ್ ವ್ಯಾಸರಿಗೆ. ಗ್ರೇಟ್. ಅದ್ಯಾಕೆ ಗ್ರೇಟ್? ಯಾಕೆ ಅಲ್ಲ, ಯಾಕೆಂದರೆ ಬೇರೆಯವರಿಗೆ ಆಘಾತ ಆಯಿತು ನಾನು ಯಾಕೆ ಬರೆಯುವುದು? ನನಗೇ ಆಘಾತ ಆಯಿತು ಅಂತ, ವ್ಯಾಸರಿಗೆ ಆಘಾತ ಆಯಿತು ಅಂತ. ಇದನ್ನೆಲ್ಲ ಭಾಳ ಶಾಸ್ತ್ರೀಯವಾದ ಪ್ರಮೇಯ. ವ್ಯಾಸರು ಭಗವಂತನ ಅವತಾರ,
ಉತ್ಕೋಶನ್ಯೋ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ ಭವೇತ್ ಅಂತೆಲ್ಲ ಇದೆ. ಅದಲ್ಲದೆ ಇದು ಹೀಗೆಲ್ಲ ಇದೆ, ಭಾಳ ದೊಡ್ಡ ದೊಡ್ಡ ಸಂಗತಿಗಳಿಲ್ಲ. ಅದನ್ನು ಹಾಗೆ ಪ್ರಮೇಯ ವಿರೋಧವಾದ ಮಾತು ಅಂತ ತಿಳ್ಕೊಳ್ಬಾರ್ದು. ಮತ್ತೇನೆಂದರೆ ಅದನ್ನೊಂದು ಕಲಾತ್ಮಕವಾಗಿ ತಿಳ್ಕೊಳ್ಬೇಕು. ವ್ಯಾಸರಿಗೆ ಆಘಾತ ಆಯಿತು. ಅದೇನು ಸ್ವಾಮಿ ವ್ಯಾಸರು ಅಂದ್ರೇನು? ವ್ಯಾಸರು ಅಂತ ಹೇಳಿದರೆ ವಾಂಗ್ಮಯದ ಮೂರ್ತ ರೂಪ. ವೇದಗಳನ್ನು ವಿಂಗಡಿಸಿ, ಅಖಂಡವಾಗಿರತಕ್ಕ ವೇದಗಳನ್ನು ಅಧ್ಯಯನಾನುಕೂಲವಾಗಿ ನಾಲ್ಕಾಗಿ ವಿಂಗಡಿಸಿ, ಉಪನಿಷತ್ತಿನ ಅರ್ಥಗಳಲ್ಲಿ ಅನೇಕ ಪ್ರಶ್ನೆಗಳು ಬಂದದ್ದರಿಂದ ಅದನ್ನು ಇತ್ಯರ್ಥ ಮಾಡುವುದಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ 1,00,000 ಶ್ಲೋಕಾತ್ಮಕವಾದ ಜಗತ್ತು ಕಂಡು ಕೇಳರಿಯದ ಮಾನವೇತಿಹಾಸದ ವಿವರಗಳನ್ನು ಹೇಳಿದ ಮಹಾಭಾರತವನ್ನು ಬರೆದು ಹೇಳಿ, ಅಷ್ಟಾದಶ ಪುರಾಣಗಳನ್ನು, ಅದರಲ್ಲಿ ಕೊನೆಯದ್ದು ಭಾಗವತ. ಇದು ಅವರ ಕೊನೆಯ ಕೃತಿ ಅಂತ ಅರ್ಥ. ಅದಕ್ಕೆ ಅಷ್ಟಾದಶ ಪುರಾಣಗಳಲ್ಲಿ ಕೊನೆಯದ್ದು ಭಾಗವತ. ಭಾಗವತವನ್ನು ಬರೆದದ್ದು ಮಹಾಭಾರತದ ಅನಂತರ. ಆದ್ದರಿಂದ ಭಾಗವತ ವ್ಯಾಸರ ಕೊನೆಯ ಕೃತಿ. ಕೃಷ್ಣನ ಬಗ್ಗೆ ಒಂದು ಕೃತಿಯನ್ನು ಬರೀಲೇಬೇಕು ಅಂತ ಇರಲಿಕ್ಕೆ ಸಾಕು, ಬರೆದದ್ದು. ಇಷ್ಟೆಲ್ಲ ಮಾಡಿದವರು ಜ್ಞಾನ ನಿಧಿ. ವ್ಯಾಸಸ್ತು ಭಗವಾನ್ ಸ್ವಯಂ. ಅದರಲ್ಲಿ ಏನು ಹೌದು ಸರಿ. ಅವರಿಗೆ ಬಂತು ಅಂತ ಏನು? ಅವರಿಗೆ ಎಂಥದ್ದಾಯಿತು? ವ್ಯಾಸರಿಗೆ ಎಂತಾಯ್ತಪ್ಪ? ವ್ಯಾಸರಿಗೆ ಏನಾಯಿತು ಅಂತ ಕೇಳಿದರೆ ಅವರಿಗೆ ಎಂತ ಹೇಳೋದು? ಡಿಪ್ರೆಷನ್. ವ್ಯಾಸರಿಗೆ ಇಷ್ಟು ಬರೋದು, ಹೌದಪ್ಪ, ಇಷ್ಟು ಬರೆದದ್ರಿಂದಲೇ ಡಿಪ್ರೆಷನ್, ವಿಷಣ್ಣತೆ, ವಿಷಾದ, ಖಿನ್ನತೆ ಹೀಗೆ ಸಹ ಉಂಟಾ? ಗೊತ್ತಿಲ್ಲ. ಯಾರಿಗೇನಾದೀತು ಅಂತ ಯಾರಿಗೆ ಹೇಳೋದು? ವ್ಯಾಸರಿಗೆ ಹೀಗಾಯ್ತಂತೆ, ಅದರಿಂದ ನಮಗೊಂದು ದೊಡ್ಡ ವಿಷಯ ಏನು ಅಂತೇಳಿ ಸಮಾಧಾನ ಮಾಡಿಕೊಳ್ಳಿಕ್ಕೂ ಆಯಿತು. ಆದರೆ ವ್ಯಾಸರಂಥವರಿಗೆ ಹೀಗಾಯಿತೆ ಅಂತ ಒಂದು ವಿಶೇಷವಾಗಿರತಕ್ಕ ಭಾವನೆ ಉಂಟಾಗ್ತದೆ. ಅದು ಏನಂದರೆ, ಯಾಕಾಯ್ತು ಅವರಿಗೆ? ಮಹಾಭಾರತವನ್ನು ಬರೆದದ್ದರಿಂದ. ಅಸಾಧ್ಯ ಸಂಗತಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎಪಿಕ್ ಮೆಲಂಕಲಿ. ಎಪಿಕ್ ಅಂದರೆ ಮಹಾಕಾವ್ಯಗಳು, ಮಹಾಪುರಾಣಗಳು. ಅದನ್ನು ಓದಿದರೆ ಎಂತಾಗ್ತದೆ ಸ್ವಾಮಿ? ಇದುವರೆಗೆ ನಾವು ಅನುಭವಿಸದೇ ಇದ್ದ ಒಂದು ಖಿನ್ನತೆ ಉಂಟಾಗ್ತದೆ. ಹಾಗಾದರೆ ಅದನ್ನು ಯಾಕೆ ಓದಬೇಕು? ಅದಕ್ಕೋಸ್ಕರವೇ. ಅದು ಬಹಳ ಮಹತ್ವದ್ದು. ಮನಸ್ಸು ಖಿನ್ನವಾಗುವುದು, ಮನಸ್ಸು ಅರ್ಥಶೂನ್ಯ ಈ ಪ್ರಪಂಚ ಅಂತ ಭಾವಿಸುವುದರ ಮತ್ತೊಬ್ಬರು ಹೇಳಿ ಅಂತಲ್ಲ. ವ್ಯಾಸರಿಗೆ ಹೀಗೆ ಆಯ್ತಂತೆ, ಆದ್ದರಿಂದ ನನಗೂ ಹೀಗಾಯಿತು ಅಂತ ಅಭಿನಯ ಅಲ್ಲ. ಮತ್ತು ಏನಂದರೆ ಅದು ಹಾಗೆ ಆಗುವುದು. ಎಪಿಕ್ ಮೆಲಂಕಲಿ ಅಂತ, ದುಃಖ ರಸ. ಬುದ್ಧ ಹೇಳಿದ್ದಲ್ಲ ದುಃಖ ಅಂತ. ಮೂಲತಃ ದುಃಖ ಇದೆ ಈ ಲೋಕದಲ್ಲಿ. ಆನಂದ ಅಂತ ಹೇಳ್ತಾರೆ, ಅದೆಲ್ಲ ಇರಲಿ. ತಾನು ಕಂಡ ಹಾಗೆ ಇಲ್ಲಿ ಮೂಲತಃ ಒಂದು ವಿಷಾದ ಇದೆ, ಒಂದು ಖಿನ್ನತೆ ಇದೆ, ಒಂದು ದುಃಖ ಇದೆ. ಈ ದುಃಖ ವ್ಯಾಸರಿಗೆ ಉಂಟಾಯಿತು ಮಹಾಭಾರತವನ್ನು ಬರೆದು. ಯಾಕೆ ಉಂಟಾಯಿತು ಅಂದರೆ, ಮಹಾಭಾರತವನ್ನು ಓದಿದರೆ ಗೊತ್ತಾಗ್ತದೆ ಯಾಕಾಯಿತು. ಮಹಾಭಾರತದಲ್ಲಿ ಧರ್ಮರಾಜ ಅದರ ನಾಯಕ ಎಲ್ಲರೂ ಹೇಳಿದ್ದಾರೆ. ಆಯಿತು, ಅವನಿಗೇನಾಯಿತು? ಗೆದ್ದ. ಕುರುಕ್ಷೇತ್ರ ಆಯಿತು, 18 ದಿನದ ಯುದ್ಧ ಆಯಿತು. ಅದರಲ್ಲಿ ಲೆಕ್ಕ ಇಟ್ಟಿದ್ದಾರೆ 18 ದಿನದ ಯುದ್ಧ. ಅದಕ್ಕಿಂತ ಕಮ್ಮಿ ಆದರೆ ಆ ಯುದ್ಧಕ್ಕೆ ಬೆಲೆ ಇಲ್ಲ. 18 ದಿನದ ಯುದ್ಧ ಆಯಿತು, ಎಲ್ಲರೂ ಹೋದರು. 10 ಜನ ಮಾತ್ರ ಉಳಿದದ್ದು. 18 ಅಕ್ಷೋಹಿಣಿ ಸೇನೆಯಲ್ಲಿ ದಶಶೇಷಾಹ, 10 ಜನ ಮಾತ್ರ ಉಳಿದರು. ಇವರು ತಾವು ಗೆದ್ದೆವು ಅಂತ ಬೀಗಿದರು. 18 ಅಕ್ಷೋಹಿಣಿಯಲ್ಲಿ ಉಳಿದದೆಲ್ಲ ಹೋಗಿದೆ, ಪ್ಲಸ್ 10 ಮಾತ್ರ ಉಳಿದಿದೆ, ಉಳಿದದೆಲ್ಲ ಹೋಗಿದೆ. ಅವರೆಲ್ಲ ಹೋದರು, ನಾವು ಗೆದ್ದೆವು ಅಂತ 10 ಜನ ಬೀಗಿದರು. ಇದರ್ಥ ಇಲ್ಲ ಇದಕ್ಕೆ ಅಂತ ಮೊದಲ ಬಾರಿಗೆ ಗೆದ್ದ ಚಕ್ರವರ್ತಿಯಾದ ಧರ್ಮರಾಜನಿಗೆ ದುಃಖ ಆಯಿತು. ಗೆದ್ದದ್ದಕ್ಕೆ, ಸೋತದ್ದಕ್ಕಲ್ಲ. ಗೆದ್ದ ದುಃಖ, ಗೆದ್ದವನ ದುಃಖ.
ಯಾವ ಗ್ರಂಥದಲ್ಲಿಯೂ ಇಲ್ಲ ಗೆದ್ದವನ ದುಃಖ. ಎಲ್ಲ ಗೆಲ್ಲಿಸಬೇಕು. ಗೆದ್ದವನ ಸುಖ, ವೈಭವ, ಸಂಭ್ರಮ, ಗೆದ್ದವನ ದುಃಖ ಇದು ಉಂಟೇನು ಎಲ್ಲಿಯಾದರೂ? ಅದನ್ನು ಬರೆದವರು ವ್ಯಾಸರು. ಎಲ್ಲರೂ ಹೇಳ್ತಾರೆ ಧರ್ಮರಾಜನಿಗೆ ಉಪದೇಶ ಮಾಡದೇ ಇದ್ದವರಿಲ್ಲ. ಅವನಿಗೆ ಉಪದೇಶವೇ ಬೇಡ, ಆದರೆ ಅವನಷ್ಟು ಉಪದೇಶ ಕೇಳಿದ ಮತ್ತೊಂದು ಪಾತ್ರವೇ ಇಲ್ಲ ಈ ಪ್ರಪಂಚದಲ್ಲಿ. ದ್ರೌಪದಿಯಿಂದ ಹಿಡಿದು ನಕುಲ ಸಹದೇವರಿಂದ ಹಿಡಿದು ಯಕ್ಷ ಪ್ರಶ್ನೆಯಲ್ಲಿ ಅವರನ್ನು ಬದುಕಿಸಿದವ ಅವರು ಒಂದು ಹೇಳೋದು ಇವನಿಗೆ, ನೀನು ಹೀಗೆಲ್ಲ ಗೋಳಾಡಬಾರ್ದು, ಇದೆಲ್ಲ ಬ್ರಾಹ್ಮಣರ ಶೈಲಿ, ಇದು ಕ್ಷತ್ರಿಯರದ್ದೆಲ್ಲ ಬರ್ತದೆ ಜಾತಿ ಪ್ರಜ್ಞೆ, ಇದೆ ಏನು ಇದು ಕ್ಷತ್ರಿಯರ ಶೈಲಿಯೇ ಅಲ್ಲ, ಇದು ನೀನು ಗೋಳಾಟ ಹೆಚ್ಚಾಯಿತು, ಹೀಗಾದರೆ ಬದುಕುವುದು ಹೇಗೆ, ಎಲ್ಲ ವ್ಯಾವಹಾರಿಕ ಪ್ರಶ್ನೆಗಳು ಅಲ್ಲ ಅಂತ ಹೇಳಿಕಲ್ಲ. ದ್ರೌಪದಿ ಕೂಡ ಭೀಮನಿಗೆ ಅವಳು ಹೇಳಲಿಲ್ಲ, ಅರ್ಜುನನಿಗೆ ಹೇಳಲಿಲ್ಲ, ಮತ್ತು ಕೇಳಿಕೊ ಬೈದಾನಲ್ಲ ಧರ್ಮರಾಜ, ಇವನಿಗೆ ಹೇಳಿದ್ರು. ಇದೆಲ್ಲ ಸರಿಯಲ್ಲ. ಮಹಿಷಿ ಅವಳು ಚಕ್ರವರ್ತಿನಿ ಆಗಬೇಕು, ಅವಳದೊಂದು ಮಾತಿದೆ, ನೀರು ದಾಹಕ್ಕೋಸ್ಕರ ನೀರು ಬೇಕು ಎನ್ನುವ ಕಾರಣಕ್ಕೋಸ್ಕರ ಬಾವಿಯನ್ನು ತೋಡಿ 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 ನೀರು ಸಿಕ್ಕಿದ ಮೇಲೆ ಯಾರಾದರೂ ಅದನ್ನು ಬಿಟ್ಟು ಹೋಗ್ತಾರೆ. ಹಾಗೆ ಆಗಿದೆ. ಇಷ್ಟು ಯುದ್ಧದಲ್ಲಿ ಗೆಲ್ಲುವುದಕ್ಕೋಸ್ಕರ ಇಷ್ಟು ಜೀವಮಾನ ಇಡೀ ಹೋರಾಡಿ ಯುದ್ಧದಲ್ಲಿ ಗೆದ್ದ ಮೇಲೆ ಗೆದ್ದದ್ದಕ್ಕೆ ಯಾರಾದರೂ ಒಂದು ದುಃಖ ಪಡುವುದು, ನೀನೊಬ್ಬ ಅಲ್ಲದೆ ಲೋಕದಲ್ಲಿ ಮತ್ತೊಬ್ಬರನ್ನು ನಾನು ನೋಡಲಿಲ್ಲ ಅಂತ ಪಾಪ ಕೇಳಿದ್ದಾನೆ. ಮಾತಾಡದೇ ಕೇಳಿದ್ದಾನೆ. ಅವನಿಗೆ ಇವರೆಲ್ಲ ಹೀಗೆ ಹೇಳ್ತಾರೆ ಅಂತ ಮೊದಲೇ ಗೊತ್ತಿದೆ, ಬಹಳ ಕೇಳಿದರೆ ಹೀಗೆ ಆಗ್ತದೆ. ಅವನಿಗೆ ಅವನ ದುಃಖ ಅದು. ಇದೇನು ಅರ್ಥ ಇದಕ್ಕೆ ಅಂತ, ದುಃಖ ಅಂತ ಹೇಳಿದ್ರೆ ಗೆಲ್ಲಬಾರ್ದು ಅಂತ, ಇದಕ್ಕೆ ಅರ್ಥ ಏನು ಅಂತ, ಈ ಜೀವನಕ್ಕೆ ಅರ್ಥ ಏನು ಅಂತ. ಎಲ್ಲರನ್ನೂ ಕೊಂದು, ಬಂಧುಗಳನ್ನೇ ಕೊಂದು, ಚಕ್ರವರ್ತಿ ಸಿಂಹಾಸನದಲ್ಲಿ ಕೂತು ಎಲ್ಲರೂ ಬಂದು ಓಹೋ ನೀನು ಅದ್ಭುತ ದೇವೇಂದ್ರ ಅಂತ ಹೇಳಿದರೆ ಇದು ಏನಿದು ಸಂವೇದನಾ ಶೂನ್ಯತೆ ಇದು ಅಂತ. ಮೊದಲ ಬಾರಿಗೆ ಮಹಾಭಾರತದ ಕ್ಲೈಮ್ಯಾಕ್ಸ್ ಅದು ಶಾಂತಿ ಪರ್ವ. ಶಾಂತಿ ಪರ್ವದ ಪಾತ್ರ ಅಂತೇಳಿ ಶಾಂತಿ ಪರ್ವದ ಧರ್ಮರಾಜ ಅಂತ ಹೇಳಿದರೆ ಅವನು ವ್ಯಾಸರದ್ದೇ ಇನ್ನೊಂದು ರೂಪ. ಯಾರಿಗೂ ಇಷ್ಟ ಆಗೋದಿಲ್ಲ ಧರ್ಮರಾಜ, ಯಾರಿಗೂ ಇಷ್ಟ ಆಗೋದಿಲ್ಲ. ಗಾಂಧಿ ಇಷ್ಟ ಆಗ್ತದಾ? ಹಾಗೆ ಅದು ಯಾರಿಗಿಟ್ಟಲ್ಲಿ ಪೆಟ್ಟು ಒಂದೇ ಇರುವುದು, ಅದೆಂಥದ್ದು ಹೀಗಾಗಿದೆ. ಇದು ಹೀಗಾಯ್ತಲ್ಲ, ಬಹಳ ದುಃಖ, ನನ್ನ ಮಾತು ಕೇಳುವವರಿಲ್ಲ ಅಂತ ವ್ಯಾಸರಿಗೆ. ಹೀಗಾಯಿತು. ತನ್ನ ಕೃತಿಯ ಮನೋಧರ್ಮದ ಭಾರಕ್ಕೆ ತಾನೇ ಒಳಗಾಗಿ ಕ್ರಿಯೇಟಿವ್ ಫ್ರೆನ್ಸಿ ಅಂತ ಹೇಳ್ತಾರೆ. ಬಹಳ ಕ್ರಿಯೇಟಿವ್ ಆಗಿರತಕ್ಕ ಮನಸ್ಸಿಗೆ ಸುಖ ಇಲ್ಲ, ಅದಕ್ಕೆ ಜಡ ಸುಖ ಅದಕ್ಕೆ ಇಲ್ಲವೇ ಇಲ್ಲ. ಅದೇನೆಂದರೆ ಅದಕ್ಕೆ ನಾನಾ ರೀತಿಯ ಕಾಂಬಿನೇಷನ್ಗಳು ಹೊಳಿತವೆ, ಒದ್ದಾಡ್ತಾ ಇರ್ತದೆ. ಈ ರೀತಿಯಲ್ಲಿ ವ್ಯಾಸರಿಗೆ ಬಹಳ ದುಃಖ ಉಂಟಾಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಈ ದುಃಖದಲ್ಲಿ ಇದ್ದಾಗ ನಾರದರು ಅಲ್ಲಿಗೆ ಬಂದರು ಅಂತ ಭಾಗವತ ಪ್ರಾರಂಭ ಆಗೋದು. ನಾರದರಿದ್ದಾರಲ್ಲ, ಅವರೊಂದು ಅದ್ಭುತ ವ್ಯಕ್ತಿ. ನಾರದರು ಅವರು ಹೋಗೋದು, ಅವರಿಗೆ ಕಾಲದ ವ್ಯತ್ಯಾಸವೂ ಇಲ್ಲ, ಲೋಕದ ವ್ಯತ್ಯಾಸವೂ ಇಲ್ಲ. ಪಾತ್ರ ಯಾರ ಹತ್ರ ಎಂತ ಮಾತಾಡಬೇಕು ಅಂತ ಅವ್ರು ಮಾತಾಡಿದ ಮೇಲೆ ಗೊತ್ತಾಗೋದು. ಏನೂ ಮಾತಾಡ್ಯಾರು, ಏನೂ ಹೇಳ್ಯಾರು. ಅವರು ಬಂದರು. ನಮ್ಮಲ್ಲಿ ನಾರದನ ಪಾತ್ರವನ್ನು ಹಾಸ್ಯ ಮಾತ್ರ ಮಾಡ್ತಾರೆ. ನಾರದರಿಗೆ ತಾನು ಹಾಸ್ಯಗಾರನಾಗೋದಕ್ಕೆ ಹೆದರಿಕೆ ಇಲ್ಲ. ಆದರೆ ಅವರು ಅಷ್ಟೇ ಅಲ್ಲ, ಅವರು ದೊಡ್ಡ ಜ್ಞಾನಿ. ಹಾಸ್ಯಗಾರರೆಲ್ಲ ಜ್ಞಾನಿಗಳಲ್ಲ. ಹೀಗಿದೆ. ನಾರದರು ಬಂದರು. ನಾರದರು ನೋಡಿದಕೊಳ್ಳಿ ಗೊತ್ತಾಯಿತು, ಈ ಮನುಷ್ಯನಿಗೆ ಡಿಪ್ರೆಷನ್ ಅಂತ. ನೋಡಿದ ಕೂಡಲೇ ಗೊತ್ತಾಗದಿರ್ತದ, ಏನು ಅಡಗಿಸಿಡ್ಲಿಲ್ಲ. ಅವರು ಸುಮ್ಮನೆ ಕೂತಿದ್ದಾರೆ. ವ್ಯಾಸರು ಮಾತಾಡುವುದೂ ಇಲ್ಲ. ಏನು ನಿಮಗೆ ವ್ಯಾಸರೇ, ಇಷ್ಟು ದೊಡ್ಡ ಜ್ಞಾನಿಗಳು ನೀವು, ನಿಮಗೇನಾಯಿತು ಅಂತ ನನಗೆ ಅರ್ಥ ಆಗ್ತದೆ. ಏನಾಯಿತು? ನೀವು ಬರೆದದ್ದು ಲೌಕಿಕ ಸಾಹಿತ್ಯವಾಯಿತು, ಇತಿಹಾಸವಾಯಿತು. ಜಯೋ ನಾಮ ಇತಿಹಾಸೋಯಂ, ಅದಕ್ಕೆ ಜಯ ಅಂತ ಹೆಸರು. ದುಷ್ಟರನ್ನೆಲ್ಲ ಕೊಂದು, ಕೌರವರನ್ನೆಲ್ಲ ಕೊಂದು
ಒಬ್ಬ ಒಳ್ಳೆಯ ಮನುಷ್ಯ ಸಿಂಹಾಸನದಲ್ಲಿ ಕೂತ, ಅವನಿಗೆ ಜಯ ಆಯಿತು. ಅದಕ್ಕೋಸ್ಕರ ಎಲ್ಲರೂ ಒದ್ದಾಡಿದರು. ಎಲ್ಲರೂ ಸರಿ, ಎಲ್ಲ ಆಯಿತು. ಜಯೋ ನಾಮ ಇತಿಹಾಸೋಯಂ ಎಲ್ಲ ನೀವು ಬರೋದು. ಆದರೆ ಮನುಷ್ಯನ ಕತೆ ಗೊತ್ತಾಯ್ತಲ್ಲ, ಲೌಕಿಕ, ಇದು ಬಹಿರ್ಮುಖ. ಯಾರ ಹಿಂದೆ ಹೋದರು ಇದೆ ಇದೆಲ್ಲ ಬರಿಬೇಕಾದ್ದು ನಿಜ, ಸಾಹಿತ್ಯದ ವಸ್ತು ಇದೆಲ್ಲವೂ ನಿಜ. ಆದರೆ ನೀವು ಮಾಡಬೇಕಾಗಿದ್ದದ್ದು ಇನ್ನೊಂದಿತ್ತು. ಅದು ಯಾವುದು? ಭಗವಂತನ ಚರಿತ್ರೆ, ಭಗವಂತನ ಇತಿಹಾಸ ನೀವು ಬರೆಯುವುದರ ಬದಲಿಗೆ, ಬರೆಯಬಹುದಾಗಿತ್ತು, ಬರೆಯುವುದರ ಬದಲಿಗೆ ನೀವು ಮಾನವರ ಇತಿಹಾಸವನ್ನು ಬರೆದು ಹಾಕಿದಿರಿ. ನೋಡಿ ಅದರ ಫಲ ಇದು. ಏನು ನಿಮಗೆ ಬೇಜಾರಾಯಿತು ಬರೆದದ್ದಕ್ಕೆ ಬೇಜಾರಾದದ್ದಲ್ಲ, ಬರೆದದ್ರಿಂದ ಆ ಬರವಣಿಗೆಯ ಪರಿಣಾಮವನ್ನು ನೀವೇ ಅನುಭವಿಸುವ ಹಾಗೆ ಆಯಿತು. ಲೌಕಿಕ ಜಾಸ್ತಿ ಆಯಿತು. ಇದನ್ನೆಲ್ಲ ಬಹಳ ಶಾಸ್ತ್ರೀಯವಾಗಿ ತಿಳ್ಕೊಳ್ಳಿಕ್ಕೆ ಕೊಡೋದು. ಮಹಾಭಾರತ ಹಾಗೆ ಅಂತ ಅದೆಲ್ಲ ಬೇರೆಯೇ ಒಂದು ಸಂದರ್ಭ. ಆದರೆ ಭಾಗವತಕ್ಕೆ, ನಾವೀಗ ಭಾಗವತಕ್ಕೆ ಬರಬೇಕಲ್ಲ. ಸರಿ, ಆದ್ದರಿಂದ ಭಗವಂತನನ್ನು ವರ್ಣಿಸಿ, ಮಾತನ್ನು ಭಗವಂತನಿಗೆ ಮೀಸಲಿಡಿ. ನೋಡಿ ಈ ಮಾತಿನ ಚಮತ್ಕಾರ ಹೇಗಾಗ್ತದೆ ಅಂತ. ಮಾತಿನ ಬಗೆಯೇ ಬೇರೆ ಆಗ್ತದೆ, ರೀತಿಯೇ ಬೇರೆ ಆಗ್ತದೆ. ಅದನ್ನು ಸ್ವಲ್ಪ ಯಾಕೆ ನಾನು ಹೇಳಿದೆ, ಇದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಬಾರದು ಈ ಮಾತನ್ನು ಅಂತ ಹೇಳಿದರೆ, ಮಹಾಭಾರತದಲ್ಲಿ ಭಗವದ್ಗೀತೆ ಇದೆ. ಹೊಸದಾಗಿ ಹೇಳಬೇಕಾಗಿಯೇ ಇಲ್ಲ, ಕೃಷ್ಣನದ್ದು. ಭಗವಾನ್ ವಾಚ, ವ್ಯಾಸ ವಾಚ, ಅದು ಇದೆ ಅಲ್ಲಿ. ಅದು ಇದೆ ಹೌದು, ಆದರೆ ಇವರಿಗೆ ಆದದ್ದು ಹೌದು. ಅದಕ್ಕೊಂದು ಕಾರಣವೂ ಇದೆ. ಏನು ಕಾರಣ? ಭಗವದ್ಗೀತೆಯನ್ನೆಲ್ಲ ಕೇಳಿದ, 700 ಶ್ಲೋಕ. ಯಾರು ಕೇಳಿದ? ಅರ್ಜುನ ಕೇಳಿದ. ನಾರಾಯಣ ಹೇಳಿದ, ನರ ಕೇಳಿದ. ಆಯಿತು, ನಷ್ಟೋ ಮೋಹ ಎಲ್ಲ ಹೋಯಿತು. ನೀನು ಹೇಳಿದ ಹಾಗೆ ಮಾಡ್ತೇನೆ ಅಂತೇಳಿ ಎದ್ದು ನಿಂತ. ಕುರುಕ್ಷೇತ್ರ ಎಲ್ಲ ಆಯಿತು, ಎಲ್ಲ ಆಯಿತು. ಚಕ್ರವರ್ತಿ ಆದ, ಧರ್ಮರಾಜ ಚಕ್ರವರ್ತಿ ಆದ ಮೇಲೆ ಒಂದು ದಿನ ಕೃಷ್ಣ ಮತ್ತು ಅರ್ಜುನ ಹಸ್ತಿನಾವತಿಯ ಅರಮನೆಯಲ್ಲಿ ಇಬ್ಬರು ಒಟ್ಟಿಗೆ ಕೂತು ಮಾತಾಡ್ತಾ ಇದ್ದಾರೆ. ಈಗ ಟೆನ್ಷನೇ ಇಲ್ಲ. ಯಾಕೆ? ಯುದ್ಧ ಎಲ್ಲ ಆಗಿದೆ, ಸೋತವರು ಸೋತಿದ್ದಾರೆ, ಸತ್ತಿದ್ದಾರೆ, ನಥಿಂಗ್. ಹೊಸ ಶತ್ರುಗಳು ಹುಟ್ಟಬೇಕಷ್ಟೇ, ಎಲ್ಲ ಆಗಬೇಕಷ್ಟೆ, ಏನಿಲ್ಲ, ರಗಳೆಯೇ ಇಲ್ಲ. ಸರಿ, ಆಗ ಅರ್ಜುನ ಒಂದು ಮಾತು ಕೇಳ್ತಾನೆ ಕೃಷ್ಣನ ಹತ್ರ. ಏನಂದರೆ, ಹೌದೋ ಕೃಷ್ಣ, ನೀನು ಕುರುಕ್ಷೇತ್ರದ ಮೊದಲ ದಿವಸ ನನಗೆ ಬಹಳ ಒಂದು ವಿಷಾದ ಬಂದೊದಗಿದಾಗ ಆ ವಿಷಾದವನ್ನು ಕಳೆಯೋದಕ್ಕೋಸ್ಕರ ನೀನು ಬಹಳ ಸ್ಫೂರ್ತಿಯಿಂದ ನೀನು ಮಾತಾಡಿದಿ. ಅದನ್ನು ಗೀತಾ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಮರ್ತು ಹೋಗಿದೆ ಅಷ್ಟು ಬೇಗ, ಮರ್ತು ಹೋಗಿದೆ. ಅಧಿಕಾರದ ಫಲ ಅದು, ಮರೆತು ಹೋಗಿದೆ. ಆದ್ದರಿಂದ ಈಗ ಯಾವ ರಗಳೆಯೂ ಇಲ್ಲ. ಅದೇನು ಆರಾಮ, ಎಲ್ಲ ಮೈಕ್ ಸೆಟ್ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಎಲ್ಲ ನಿಲ್ಲಿಸಿ ಇನ್ನು ಮಾಡಿ ಅಂತ. ಯಾವ ರಗಳೆಯೂ ಕಷ್ಟಪ್ಪ ಇದು. ಏನು ಈಗ ಯಾವ ಸಮಸ್ಯೆಯೂ ಇಲ್ಲಲ್ಲ. ಈಗ ನೀನು ಹೇಳು, ನಾನು ಮರಿಬಾರ್ದಿತ್ತು ಅಂತ ಹೇಳ್ತಾನೆ. ಅದೊಂದು ಹೇಳ್ತಾನೆ, ಮರೆಯಬಾರದಿತ್ತು, ನಾನು ಮನುಷ್ಯ ಅಲ್ವ, ನರ ಅಲ್ವ, ಮರೆಯುವುದು ನನಗೆ ಸ್ವಭಾವ ಅಲ್ವ. ಆದರೂ ಮರ್ತು ಹೋಗಿದೆ. ನಾನು ಮರಿಬಾರ್ದಿತ್ತು ನಿಜ. ನನಗೆ ಈಗ ನೀನು ಹೇಳಬೇಕು. ಈಗ ಆರಾಮದಲ್ಲಿ ಕೇಳ್ತೇನೆ, ಮರೆಯುವುದಿಲ್ಲ. ಕೃಷ್ಣನಿಗೆ ಒಂದು ಸಿಟ್ಟು ಬರ್ತದೆ. ನನಗೆ ಆ ಸಂದರ್ಭವನ್ನು ವ್ಯಾಸರು ಬರೆದದ್ದು ನೋಡಿ, ವ್ಯಾಸರನ್ನು ಎಷ್ಟು ಇಷ್ಟ ಆಯಿತು ಅಂದರೆ, ವ್ಯಾಸರು ಒಂದು ವೇಳೆ ಅರ್ಜುನ ಹೀಗೆ ಹೇಳಿದ, ಅರ್ಜುನನ ಮಾತನ್ನು ಒಪ್ಪಿ ಅವನು ಪ್ರಿಯ ಮಿತ್ರನ ಅಲ್ವಾ, ಕೃಷ್ಣ ಅವನಿಗೆ ಭಗವದ್ಗೀತೆಯನ್ನು ಪುನಃ ಹೇಳಿದ ಅಂತೇಳಿ ಎಲ್ಲಾದರೂ ಬರಿತಾ ಇದ್ದರೆ ಹೋಯಿತು. ಯಾವುದು? ಮಹಾಭಾರತವೂ ಹೋಯಿತು, ವ್ಯಾಸರು ಹೋದರು, ಹೋಯ್ತು ಅಲ್ಲಿಗೆ. ಅದು ಅವರು ಹಾಗೆ ಹೇಳಲಿಲ್ಲ. ಕೃಷ್ಣನಿಗೆ ಸಿಟ್ಟು ಬಂತು ಅಂತ, ಕಂಡಪಟ್ಟು ಸಿಟ್ಟು ಬಂತು ಅಂತ. 2 ಕಾರಣಕ್ಕೆ ಅಂತ. ಎಂಥ ಬುದ್ಧಿಗೇಡಿ ಅಂತ, ದುರ್ಮೇಧ ಅಂತ ಇದೆ.
ಅರ್ಜುನನನ್ನು ಹೇಳುವುದು. ಎಂಥ ದುರ್ಮತಿ ನೀನು, ಏನು ಮೊದಲನೇದಾಗಿ ಮರಿಬಾರ್ದಿತ್ತು ಒಂದು, ಎರಡನೇದಾಗಿ ಈಗ ಏನು ಪ್ರಾಬ್ಲಮೇ ಇಲ್ಲ ಈಗ ಹೇಳು ಅಂತ ಹೇಳ್ತಾ ಇಲ್ಲ, ನಿನಗೆ ಸ್ವಯ ಉಂಟ ನಿನಗೆ ಅಂತ ಕೇಳಿದ ಹಾಗೆ. ಅದೇನು ನನಗೀಗ ಸ್ಫೂರ್ತಿಯೇ ಇಲ್ಲ ಅಂತ ಕೃಷ್ಣ ಹೇಳುವುದು. ದೇವರ ಹಾಗೆ ಹೇಳಬಾರ್ದು, ದೇವರಿಗೆ ಸ್ಫೂರ್ತಿ ಇಲ್ಲದ ಕಾಲ ಒಂದಿಲ್ಲ. ಕೃಷ್ಣನಿಗೆ ಡಿಪ್ರೆಷನ್, ಅದು ವ್ಯಾಸರಲ್ಲಿ ಬಂದದ್ದು. ಅವ ಹೇಳಿದೆ ಏನು ನನಗೀಗ ಸ್ಫೂರ್ತಿಯೇ ಇಲ್ಲ ಹೇಳಿಕೆ ಅಂತ. ಯಾಕೆಂದರೆ ನಿನಗೆ ನಿಜವಾದ ವಿಷಾದ ಕವಿದಿದ್ದಾಗ ಏನು ಮಾಡಬೇಕು ಈ ಜೀವನದಲ್ಲಿ? ಬಂಧುಗಳನ್ನು ಕೊಂದು ಯುದ್ಧದಲ್ಲಿ ಗೆದ್ದು ರಾಜ್ಯವನ್ನು ಅನುಭವಿಸಬೇಕು ಅಂತ ಕ್ಷತ್ರಿಯ ಧರ್ಮ ಏನೋ ಹೇಳ್ತದೆ, ನಿಜ. ನನ್ನ ಮನಸ್ಸು ಒಪ್ಪುವುದಿಲ್ಲ ಅದಕ್ಕೆ. ಏನು ಮಾಡಲಿ ನಾನು ಅಂತ ನಿಜವಾದ ಒಂದು ಸಮಸ್ಯೆ ನಿನಗೆ ಬಂದಿದ್ದಾಗ, ನಿನಗೆ ನಿಜವಾದ ಸಮಸ್ಯೆ ಉಂಟು ಮಾಡಿಕೊಂಡದ್ದಲ್ಲ, ನಿಜವಾದ ಸಮಸ್ಯೆ ನಿನ್ನ ಒಳಗಡೆ ಇದ್ದಾಗ ನನ್ನ ಮನಸ್ಸು ಅದಕ್ಕೆ ಸ್ಪಂದಿಸ್ತದೆ. ನಿನ್ನ ನಿಜವಾದ ಮನಸ್ಸಿಗೆ, ನಿಜವಾದ ಭಾವನೆಗೆ ಸ್ಪಂದಿಸ್ತದೆ. ಅದು ನಿನಗೆ ಅರ್ಥ ಆಗಬೇಕಾಗಿತ್ತು. ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತೀನಿ. ಸಮಸ್ಯೆ ಇಲ್ಲದಿದ್ದಾಗ ಭಗವದ್ಗೀತೆ ನಾನು ಹೇಳಬೇಕಾ? ಏನು ಮಾತಾಡೋದಕ್ಕೆ ಅರ್ಥ ಉಂಟಾ? ಸ್ವಯ ಉಂಟ ಇದಕ್ಕೆ ಅಂತ ಪ್ರಚಂಡವಾದ ಸಿಟ್ಟಿನಲ್ಲಿ ಬೈತಾನೆ ಕೃಷ್ಣ. ಅದು ನನಗೆ ಅರ್ಥ ಆಗ್ತದೆ. ಅರ್ಥ ಆದರೂ ಆ ಹಿಂದಿನ ವಿಷಾದವನ್ನು ಮತ್ತೆ ಉಂಟು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿಕೊಂಡರೆ ಕೃತಕ ಆಗ್ತದೆ. ಓಹ್ ಅಂತ ಹೇಳಿಕೊಂಡು ಅದೇನಾಗ್ತದೆ, ನಟನೆ ಆಗ್ತದೆ. ಅದಾಗುವುದಿಲ್ಲ, ನಿಜವಾದದ್ದಾಗಬೇಕು. ಎಷ್ಟು ಚೆನ್ನಾಗಿದೆ ಅದು ನಟನೆ. ಅದು ಸ್ವಲ್ಪ ಸಾಲ ಸೋಲ ಎಲ್ಲ ಹೆಚ್ಚಾದಾಗ ಎಲ್ಲರಿಗೂ ಒಂದು ವಿಷಾದ ಯೋಗ ಬರ್ತದೆ. ಅದು ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಅದು ನಿಜವಾಗಿ ಉಂಟಾಗಬೇಕು. ಅವರಿಗೆ ಆಯ್ತಂತೆ ಆದ್ದರಿಂದ ನನಗೂ ಆಗಲಿಲ್ಲ, ಅದಾಗುವುದಿಲ್ಲ. ಅದು ಕಾಪಿ ಅಲ್ಲ, ಅದು ನಿಜವಾಗಿ ಆಗುವುದು. ನಿಜವಾಗಿ ಆಗ್ತದೆ. ಆಗಲಿಕ್ಕೆ ಬಿಟ್ಟರೆ ಆದರೂ ಹೇಳ್ತಾನೆ, ದಯಮಾಡಿ ಹೇಳು ಅಂತ ಏನೋ ಹೇಳ್ತಾನೆ ಕೃಷ್ಣ. ಅದಕ್ಕೆ ಒಪ್ಪಿಕೊಂಡು ಹೇಳ್ತಾನೆ. ಅದಕ್ಕೆ ಹೆಸರು ಅನುಗೀತ ಅಂತ ಅವರು ಇಟ್ಟದ್ದು. ಅನುಗೀತ ಅದು ಭಗವದ್ಗೀತೆ ಅಲ್ಲ, ಭಗವಂತನೇ ಹೇಳಿದ್ದು, ಕೃಷ್ಣನೇ ಹೇಳಿದ್ದು, ಅರ್ಜುನನಿಗೆ ಹೇಳಿದ್ದು. ಭಗವದ್ಗೀತೆ ಹಾಗೆ ಕೇಳಿದವನು ಇಬ್ಬರೇ, ಅರ್ಜುನ ಮತ್ತು ಕೃಷ್ಣ ಇಬ್ಬರೇ ಅಲ್ಲಿರುವುದು. ಆದರೆ ಅದು ಭಗವದ್ಗೀತೆ ಅಲ್ಲ, ಅದು ಭಗವಾನ್ ವಾಚವೂ ಹೌದು, ಆದರೂ ಅದು ಭಗವದ್ಗೀತೆ ಅಲ್ಲ. ಅದಕ್ಕೆ ಅನುಗೀತ ಅಂತ ಹೆಸರು. ಅದೇ ನೋಡಿ, ಅದಿರುವುದು ಅದೇ. ಭಗವದ್ಗೀತೆ ಹೇಳಿದ ನೆನಪಿನ ಮೇಲಿಂದ ಒಂದು ಉಪನ್ಯಾಸ ಮಾಡಿದ. ಆದರೆ ಆಶ್ಚರ್ಯ ಏನು ಅಂತ ಕೇಳಿದರೆ, ಅನುಗೀತೆ ಭಗವದ್ಗೀತೆಯ ಇಮ್ಮಡಿ ಇದೆ. ಕೇಳಬೇಕಲ್ಲ ನಿನಗೆ, ಇವತ್ತು ಇಡೀ ಕೇಳಬೇಕಲ್ಲ, ಕೇಳು ಹೇಳ್ತಾನೆ. ಹೇಳ್ತಾ ಹೋಗ್ತಾನೆ. 1000 ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ. ಇರೋದು 700, ಅದರಲ್ಲಿ 1400ಕ್ಕಿಂತ ಹೆಚ್ಚಿದೆ. ಕೇಳಬೇಕಲ್ಲ, ವಿಶ್ರಾಂತಿ ಉಂಟಲ್ಲ, ಆರಾಮ ಉಂಟಲ್ಲ, ಮಧ್ಯದಲ್ಲಿ ಕಾಪಿ ಎಲ್ಲ ಕುಡಿಯುವ, ಬ್ರೇಕಿಂಗ್ ಎಲ್ಲ ಮಾಡುವ, ಮತ್ತೇನು ಹೇಳ್ತೇನೆ. ಪ್ರಾಬ್ಲಮ್ ಇಲ್ಲ. ಇದನ್ನು ಸೂಚಿಸ್ತಾರೆ ಅವರು. ಇದನ್ನು ವ್ಯಾಸರು ಮಹಾಭಾರತದಲ್ಲಿ ಸೂಚಿಸ್ತಾರೆ. ಇದು ಆಶ್ವಮೇಧಿಕ ಪರ್ವದಲ್ಲಿ ಬರ್ತದೆ. ಹೀಗಿದೆ. ಹೀಗೆಲ್ಲ ಇದ್ದದರಿಂದ ವ್ಯಾಸರಿಗೆ ಆ ದುಃಖ ಉಂಟಾಯಿತು. ಆಗ ಬಂದು ಯಾರು ಹೇಳಿದರು, ನಾರದರು ಹೇಳಿದರು, ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ನೀವು ಮಹಾಭಾರತದಲ್ಲಿ ಹೇಳಿಲ್ಲ. ಅಲ್ಪ ಸ್ವಲ್ಪ ಹೇಳಿದ್ದೀರಿ, ಅಲ್ಲಲ್ಲಿ ಹೇಳಿದ್ದೀರಿ, ಬಾಲ್ಯದ ಕಥೆಗಳನ್ನು ಹೇಳಿಲ್ಲ. ಕೃಷ್ಣನನ್ನು ನಿಮ್ಮ ಕಾವ್ಯದ ಕೇಂದ್ರವನ್ನಾಗಿ ಮಾಡಿಕೊಳ್ಳಿರಿ ಅಂತ. ಕೃಷ್ಣ ಕೇಂದ್ರಿತವಾಗಿ ನೋಡುವ ಒಂದು ಗ್ರಂಥ ಬರೀರಿ. ಹಾಗೆ ವ್ಯಾಸರಿಗೆ ಇದಕ್ಕೆ ಇನ್ನೊಂದು ಅರ್ಥ ಇದೆ. ಹೌದಾ? ಎಷ್ಟಾಯಿತು? ಅವರಿಗೆಲ್ಲ ಬೇಕಾ? ಇನ್ನೊಂದು ಅರ್ಥ ಇದೆ. ಅದೇನೆಂದರೆ, ನಮ್ಮ ಇಡೀ ಭಾರತೀಯ ವಾಂಗ್ಮಯದ ಸೃಷ್ಟಿಶೀಲತೆಯ ಸೂತ್ರ ಯಾವುದು ಅಂದರೆ ಅದು ಮಹಾಭಾರತದಲ್ಲಿದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತಿ
ಅಲ್ಪಶ್ರುತಾತ್ ವೇದೋ ಮಾಮಯಂ ಪ್ರಹರಿಷ್ಯತಿ. ಇತಿಹಾಸ ಪುರಾಣ, ಕಾವ್ಯ, ಇತಿಹಾಸ, ವೇದಗಳನ್ನು ಬಿಟ್ಟರೆ, ವೇದವು ಅಪೌರುಷೇಯ, ಯಾರು ಮಾಡಿದ್ದಲ್ಲ, ಅದು ಇರುವಂಥದ್ದು. ಮಾಡಿದ್ದಲ್ಲ ಅಂತ ಹೇಳಿದರೆ ಅದನ್ನು ಒಪ್ಪುವುದು ನಮಗೆ ಭಾಳ ಕಷ್ಟ. ಯಾರು ಮಾಡದಿದ್ದದ್ದು ಇರುವುದು ಹೇಗೆ ಅಂತ. ಅದು ಹಾಗಲ್ಲ, ಅದು ಇರುವ ವಾಂಗ್ಮಯ. ಅದನ್ನು ಮತ್ತೆ ಗ್ರಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನರ ಮನಸ್ಸು, ದಿವ್ಯ ಕಣ್ಣು, ನರ ಮನಸ್ಸು. ಅಸ್ಮದೀಯ ಯೋಧ ಮುಖ್ಯ, ಎಲ್ಲರೂ ಸಾಯ್ತಾ ಇದ್ದಾರೆ. ಕೌರವರು, ಪಾಂಡವರು, ಅವರು ಲೆಕ್ಕವೇ ಇಲ್ಲ. ಹುಟ್ಟಿದ್ದನ್ನ ಎಲ್ಲ ಸಂಹಾರ ಮಾಡುವುದು ಹುಟ್ಟಿಸಿದ ದೇವರಿಗೆ ಕರ್ತವ್ಯ. ಅದನ್ನು ನೋಡಿಲ್ಲ. ಅದರಲ್ಲಿ ಬರ್ತದೆ ಅಸ್ಮದೀಯೈರಪಿ ಯೋಧ ಮುಖ್ಯೈ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈ. ಭೀಷ್ಮ, ದ್ರೋಣ, ಕರ್ಣ ಇವರೆಲ್ಲರೂ ಸಾಯ್ತಾ ಇದ್ದಾರೆ. ಅವರೆಲ್ಲ ಸತ್ತರೆ ಇವನಿಗೆ ದುಃಖ ಆಗಲಿಲ್ಲ. ಅಭಿಮನ್ಯು ಅಸ್ಮದೀಯೈರಪಿ ಯೋಧ ಮುಖ್ಯೈ. ಅಭಿಮನ್ಯು ಸತ್ತದ್ದನ್ನು ಚಕ್ರವ್ಯೂಹದಲ್ಲಿ ಮೊದಲೇ ನೋಡಿದ, ತಡ್ಕೊಳಿಕ್ಕಾಗಲಿಲ್ಲ ಅರ್ಜುನನಿಗೆ. ಜನ ವ್ಯಾಸರೇ ಇದ್ದಾರೆ, ಸಾಧ್ಯ ಇಲ್ಲ ಅಂತ ನಿಲ್ಲಿಸು, ನನಗೆ ಸಾಧ್ಯ ಇಲ್ಲ, ಮನುಷ್ಯನಿಗೆ ನನಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರು. ಆಯ್ತು, ಆಗೋದಾಗ್ತದೆ, ಅದು ಬೇರೆ ವಿಷಯ. ನಿನಗೆ ನೋಡ್ಲಿಕ್ಕೆ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತಿ. ನೀನು ಈ ವಿಶ್ವರೂಪವನ್ನು ಧಾರಣೆ ಮಾಡುವುದಕ್ಕಿಂತ ಮುಂಚೆ ಯಾವ ಸುಕುಮಾರ ರೂಪದಲ್ಲಿ ಇದ್ದಿ. ಕೃಷ್ಣ ಅಂತ ಹೇಳಿದರೆ ಭಯಂಕರವೂ ಹೌದು, ಮಾರ್ಧವೂ ಹೌದು, ಮೃದುವೂ ಹೌದು. ಆ ರೂಪ ಉಂಟಲ್ಲ, ಮೃದು ರೂಪ, ನವಿಲುಗರಿ, ನಗೆ, ನಂಬಲಿಕ್ಕೆ ಸಾಧ್ಯ ಇಲ್ಲ, ಕೊಳಲು, ಇದೆಲ್ಲ ಉಂಟಲ್ಲ, ಆ ರೂಪ ತೋರಿಸು ನನಗೆ ಸಾಧ್ಯ ಇಲ್ಲ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹೋ ಭವ. ಆಯ್ತು ಅಂತೇಳಿ ಕೃಷ್ಣ ಮತ ಆದ ಅಂತ ಭಗವದ್ಗೀತೆಯಲ್ಲಿದೆ. ವ್ಯಾಸರಿಗೆ ಹಾಗೆ ಶುಕನ ಅಗಲಿಕೆಯನ್ನು ತಡೆದುಕೊಳ್ಳುವುದು ಅಸಾಧ್ಯ. ಹುಚ್ಚನಂತೆ ಶುಕನನ್ನು ಹೆಸರು ಹಿಡಿದು ಕರೆಯುತ್ತಾ ಅಲೆದಾಡುತ್ತಿದ್ದಾಗ ಒಂದು ಚಮತ್ಕಾರ ಸಂಭವಿಸಿತು ಅಂತ ಭಾಗವತ. ಅದೇನು? ಮರಗಿಡಗಳೆಲ್ಲ ಹೋಗೊಟ್ಟು ಕರೆದದ್ಯಾರನ್ನು? ಮಗನನ್ನು, ಶುಕನನ್ನು. ಹೋಗೊಟ್ಟದ್ಯಾರು? ಸಮಸ್ತ ನಿಸರ್ಗ. ಮರಗಿಡಗಳು ಹೋಗೊಟ್ಟು ತರವೋಭಿನೇದು ಅಂತ ಹೇಳ್ತಾರೆ. ಅವನದ್ದೇ ಸ್ವರದಲ್ಲಿ ಶುಕನೇ ಹೋಗೊಟ್ಟಂತೆ ಅವನದ್ದೇ ಸ್ವರದಲ್ಲಿ ಹೇಳ್ತಾರೆ. ನಮಸ್ತೆ. ಕರೆದದ್ದು ಸಾರ್ಥಕ ಆಯಿತು. ಕರೆದರೆ ಹೀಗೆ ಕರಿಬೇಕು. ಪಿತೃತ್ವ ಸಾರ್ಥಕ ಆಯಿತು ಅಂತ. ಕರೆದದ್ದು ಮಗನನ್ನು, ಹೌದು, ದುಃಖ ಆಗುತ್ತೆ, ಎಲ್ಲ ಹೌದು. ಆದರೆ ಇಡೀ ನಿಸರ್ಗ ಹೋಗಟ್ಟಾಗ ಆ ದುಃಖ ಎಲ್ಲ ಎಲ್ಲಿಗೆ ಹೊರಟು ಹೋಯಿತು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಡೀ ನಿಸರ್ಗ ನನ್ನ ಮಗನನ್ನು ವಹಿಸಿಕೊಂಡಿದೆ, ಅವನ ಪರವಾಗಿ ಇದು ಹೋಗೊಡ್ತದೆ. ಕರೆದದ್ದು ಸಾರ್ಥಕ, ಕರೆದದ್ದು ಸಾರ್ಥಕವಾಗದಿದ್ದರೆ ದುಃಖ ಆಗಬೇಕು. ಸಾರ್ಥಕವಾದದ್ದಕ್ಕೆ ಯಾಕೆ ದುಃಖ? ಸಂಭ್ರಮ ಅದು. ಅದರಿಂದ ಭಾಗವತದ ಮಂಗಲ ಶ್ಲೋಕದ ನಂತರ ನನಗೆ ಬಹಳ ಪ್ರಿಯವಾದ ಶ್ಲೋಕ ಮಂಗಲ ಶ್ಲೋಕ ಇದೆ. ಅದರಲ್ಲಿ ಶಾಸ್ತ್ರೀಯ ಅದ ಅರ್ಥಗಳೆಲ್ಲ ಇವೆ. ಇದೆಲ್ಲ ಮತ್ತೆ ನೋಡುವ ಪುಸ್ತಕ. ಈ ಆಮೇಲೆ ಒಂದು ಶ್ಲೋಕ ಇದೆ. ಅದೇನು ಅಂದರೆ ತಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ. ಪ್ರವ್ರಜಂತಂ ಪರಿವರಾಜಕನಾದ ಅಂದರೆ ಮನೆ ಬಿಟ್ಟು ಹೊರಟು ಹೋದ, ಅವಧೂತನಾದ, ಯಾವುದಕ್ಕೂ ಅಂಟಿಕೊಳ್ಳದ, ಯಾವುದನ್ನು ಲೆಕ್ಕಿಸದ, ಸರ್ವ ಸಂಘ ಪರಿತ್ಯಕ್ತನಾದ.
ತಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ, ಮಾಡಬೇಕಾದದ್ದು ಯಾವುದೂ ಇಲ್ಲದ ಪರಮಜ್ಞಾನಿಯಾದ ಮಗ. ದ್ವೈಪಾಯನೋ ವಿರಹ ಕಾತರ ಆಜುಹಾವ. ದ್ವೈಪಾಯನ ಅಂದರೆ ವ್ಯಾಸರು. ವ್ಯಾಸರು ಕರೆದರು ವಿರಹ ಕಾತರ, ವಿರಹ ವಿಪ್ಲವಕ್ಕೆ ಒಳಗಾಗಿ ಕರೆದು. ದ್ವೈಪಾಯನೋ ವಿರಹ ಕಾತರ ಆಜುಹಾವ. ತರವೋಭಿನೇದು, ಕರೆದಾಗ ಕಾಡಿನಲ್ಲಿ ಕರೆದು ಅವನನ್ನು ಕರೀತಾ ಹೋದಾಗ ಮರಗಿಡಗಳಿಗೆ ಏನು ಅನ್ನಿಸಿತು ಅಂದರೆ ನಮ್ಮನ್ನೇ ಕರೆದಂತೆ, ತಮ್ಮನ್ನೇ ಕರೆದಂತೆ. ಓಗೊಡೋದು ಇರುವುದು ಸಾಧ್ಯವೇ ಇಲ್ಲವೆಂದು ಓಗೊಟ್ಟು ತಥೋ ಅಭಿನೇದು ತಂ ಸರ್ವಭೂತ ಹೃದಯಂ ಮುನಿ. ವ್ಯಾಸರನ್ನಲ್ಲ, ಎಲ್ಲ ಜೀವಜಾತದ ಹೃದಯವನ್ನು ಮುಟ್ಟಿದ ಶುಕನನ್ನು ನಮಿಸುವೆ ಅಂತ. ತಂ ಸರ್ವಭೂತ ಹೃದಯಂ ಮುನಿಂ ಅನತೋಸ್ಮಿ ಅಂತ ಭಾಗವತ ಪ್ರಾರಂಭ ಅದು. ಎಷ್ಟು ಸಾಕು, ಇನ್ನು ಭಾಗವತ ಪ್ರಾರಂಭ ಆಗಬೇಕಾಗಿ. ಯಾಕೆಂದರೆ ಇದು ಕೋರ್ ಅದರದ್ದು. ಇಂಥವನು ಮನೆಯಲ್ಲಿರ್ಲಿಕ್ಕೆ ಸಾಧ್ಯವ? ಅದು ಅರ್ಥ ಆದದ್ದು ಅವರಿಗೆ. ಇಂಥವನು ಏನು, ಇಡೀ ನಿಸರ್ಗ ಅವನನ್ನು ತಮ್ಮವನು ಅಂತ ಹೇಳ್ತದೆ, ಇವನನ್ನು ನಾನು ನನ್ನವ ಅಂತ ಹೇಳಿದರೆ ಅದು ಜ್ಞಾನಕ್ಕೆ ಹೊಂದುವುದಿಲ್ಲ, ಅದು ಜ್ಞಾನಕ್ಕೆ ಹೊಂದುವುದಿಲ್ಲ. ಇದು ಭಾಗವತದಲ್ಲಿದೆ, ಮಹಾಭಾರತದಲ್ಲಿದೆ, ಇದು ಮುಂದಕ್ಕೆ ಬರ್ತದೆ. ಈಗ ಒಂದು ಅರ್ಧ ಗಂಟೆ ವಿಶ್ರಾಂತಿ. 9:45ಕ್ಕೆ ಪ್ರಾರಂಭ ಮಾಡಿದ್ದೇವೆ. ತೋಳ್ಪಾಡಿಯವರು ಉಪನ್ಯಾಸ ಪ್ರಾರಂಭ ಮಾಡಿದ್ದಾರೆ. ಹತ್ರ ಮತ್ತೆ 3:45 ಆಗುವ ಸಮಯ ಬಂದಿದೆ. ಮತ್ತೊಮ್ಮೆ ನಿಮ್ಮನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಕೆಳಗೆ ತಿಂಡಿ ರೆಡಿ ಇದೆ, ಚಾಯ್ ಇದೆ, ಕಾಫಿ ಇದೆ, ಶುಗರ್ಲೆಸ್ ಬೇಕಾದರೆ ಶುಗರ್ಲೆಸ್ ಇದೆ, ಯಾವುದು ಬೇಕಾದರೂ. ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ತಂ ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ. ಪುತ್ರೇತಿ ತನ್ಮಯತೆಯ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಶುಕನು ಸರ್ವಭೂತ ತನ್ಮಯನಾಗಿದ್ದಾನೆ ಅಂತ ಅವನ ತಂದೆಯಾದ ವ್ಯಾಸರಿಗೆ ಅನುಭವಕ್ಕೆ ಬಂತು. ಸರ್ವಭೂತ ತನ್ಮಯತೆಯ ಅನುಭವ ವ್ಯಾಸರಿಗೂ ಆಯಿತು. ಅದು ಹಾಗೆ ಕರೆದದ್ರಿಂದ, ಹಾಗೆ ಪ್ರಕೃತಿಯೇ ಓಗೊಟ್ಟದ್ರಿಂದ, ಆ ಓಗೊಟ್ಟದ್ದನ್ನು ವ್ಯಾಸರು ಮರಳಿ ಕೇಳಿದ್ರಿಂದ ಇದು ಶ್ರವಣ. ಹಾಗೆ ಕೇಳಿದ್ರಿಂದ ವ್ಯಾಸರಲ್ಲಿಯೂ ಕೂಡ ಸರ್ವಭೂತ ತನ್ಮಯತೆ ಉಂಟಾಯಿತು. ಸರ್ವಭೂತ ತನ್ಮಯತೆ ಉಂಟಾದರೆ ಸೃಷ್ಟಿಶೀಲವಾದ ಒಂದು ಬಹಳ ಉತ್ತೇಜಕವಾದ ಉತ್ಕರ್ಷ ಉಂಟಾಗ್ತದೆ. ನಾವು ಕಟ್ಟಿಕೊಂಡ ಸೈದ್ಧಾಂತಿಕವಾದ ಚೌಕಟ್ಟುಗಳು ಯಾವುದೇ ಇರಲಿ, ಅದು ಮುರಿದು ಬೀಳ್ತದೆ. ಮನಸ್ಸು ಬಹಳ ವಿಸ್ತಾರಕ್ಕೆ ಹೋಗ್ತದೆ. ಹೋಗುವಾಗ ಮನಸ್ಸು ಅದುವರೆಗೆ ಗೊತ್ತಿಲ್ಲದ ರೀತಿಯಲ್ಲಿ
ಕ್ರಿಯೇಟಿವ್ ಆಗ್ತದೆ, ಸೃಷ್ಟಿಶೀಲವಾಗ್ತದೆ. ಸೃಷ್ಟಿಶೀಲವಾಗುವುದಂದರೆ ಇನ್ನೇನೂ ಅಲ್ಲ, ಕನೆಕ್ಷನ್ಗಳು ಗೊತ್ತಾಗುತ್ತೆ. ಎಲ್ಲವೂ ಇನ್ನೊಂದರ ಒಟ್ಟಿಗೆ ಸಂಬಂಧಿತವಾಗಿ ಕನೆಕ್ಟ್ ಆಗಿ ನಮಗೆ ಗೊತ್ತಾಗೋದಿಲ್ಲ. ಸ್ವಕೇಂದ್ರಿತವಾಗಿ ಯೋಚನೆ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ಮಾತ್ರ ನಾವು ಯೋಚನೆ ಮಾಡೋದರಿಂದ ನಮಗೆ ಹೀಗಾಗಬೇಕು ಅಂತ ನಮಗೆ ಗೊತ್ತಿಲ್ಲದೆ ನಾವು ಯಾವುದನ್ನೆಲ್ಲ ಮಾಡಿಕೊಂಡಿದ್ದೇವೋ, ಪ್ರಭಾವಕ್ಕೆ, ಲೋಕದ ಪ್ರಭಾವಕ್ಕೆ ಒಳಗಾಗಿ ಮಾಡಿಕೊಂಡಿದ್ದೇವೋ ಆ ರೀತಿಯಲ್ಲಿ ನಾವು ಲೋಕವನ್ನು ನೋಡುವುದರಿಂದ ನಮಗೆ ನಿಜವಾದ ಕನೆಕ್ಷನ್ ಲೋಕದಲ್ಲಿ ಇರೋದು, ನಿಸರ್ಗದಲ್ಲಿ ಇರೋದು ಗೊತ್ತಾಗದೇ ಹೋಗ್ತದೆ. ಇದು ಜ್ಞಾನದ ಕೇಳು, ಸೃಷ್ಟಿಶೀಲತೆಯ ಕೇಳು. ಅದಲ್ಲ, ಹೀಗೆ ಅಂತ ಗೊತ್ತಾದರೆ ಪ್ರತಿಯೊಂದು ಇನ್ನೊಂದರ ಒಟ್ಟಿಗೆ ಸಂಬಂಧಿತವಾಗಿದೆ. ಹಾಗೆ ಕರೀಲಿಕ್ಕಾಗ್ತದೆ, ಕರೆದ್ರೆ ಹೋಗ್ಬಿಡ್ತವೆ, ಮರಗಿಡಗಳು ಹೋಗ್ಬಿಡ್ತವೆ ಅಂತ ಗೊತ್ತಾದರೆ ಅಂಥವನು ಕವಿ ಆದರೆ, ಆಗಬೇಕು ಅಂತೇನಿಲ್ಲ, ಕವಿ ಆಗಲೇಬೇಕು ಅಂತೇನಿಲ್ಲ, ಒಂದು ವೇಳೆ ಕವಿ ಆದರೆ ಅಥವಾ ಒಂದು ಕಲಾವಿದನಾದರೆ ಅವನ ಕಲೆಯ ಸ್ವರೂಪವೇ ಬೇರೆ ಆಗ್ತದೆ. ಹಾಗಾಗಿ ವ್ಯಾಸರು ತಾನು ಶುಕನನ್ನು ಕರೆದ ಅನುಭವವನ್ನು ಭಾಗವತದಲ್ಲಿ ಎರಡು ಕಡೆ ಸೂಚನೆ ಮಾಡಿದ್ದಾರೆ. ಒಂದು, ಅಜಾಮಿಳನೆಂಬ ಬ್ರಾಹ್ಮಣ ಮರಣಕಾಲದಲ್ಲಿ ತನ್ನ ಪುತ್ರನನ್ನು ಕರೆದದ್ದು. ಅವನ ಹೆಸರು ನಾರಾಯಣ ಅಂತ, ಮಗನ ಹೆಸರು ನಾರಾಯಣ, ಅಪ್ಪನ ಹೆಸರು ಅಜಾಮಿಳ. ಅವನನ್ನು ಕರೆದದ್ದು. ಅವನು ಕರೆದದ್ದು ಮಗನನ್ನೇ, ಅಜಾಮಿಳ ಕರೆದದ್ದು ಮಗನನ್ನೇ. ಅವನ ಕಥೆ ಸ್ವಲ್ಪ ಭಾಗವತದಲ್ಲಿ ಪ್ರಮೇಯಗಳು ಬಹಳ ಇವೆ, ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪ್ರಮೇಯಗಳು ಇವೆ, ಕಥೆಗಳಿವೆ, ಭಾವಗರ್ಭಿತವಾದ ಪ್ರಸಂಗಗಳಿವೆ ಮತ್ತು ಕೃಷ್ಣನ ಕಥೆ ಇದೆ. ನಮಗೆ ಬೇಕಾದನ್ನು ನಾವು ನಮಗೆ ಯಾವುದು ಅದನ್ನು ಮಾಡಿಕೊಳ್ಬೇಕಷ್ಟೇ. ಪ್ರಮೇಯದ ಸಂಗತಿಗಳನ್ನು ಹೇಳ್ತಾ ಹೋದರೆ ಅದು ಬೇರೆ ಒಂದು ರೀತಿ, ಅದು ಬೇರೆ ಒಂದು ರೀತಿ. ಅಂದರೆ ಅದು ಹೇಗೆ ಅದನ್ನು ನೋಡುವುದಂದರೆ, ಸರ್ವೋತ್ತಮವಾದ ವಸ್ತು ಯಾವುದು ಎನ್ನುವುದು ಒಂದು ಮುಖ್ಯವಾದ ಪ್ರಮೇಯ. ನಮಗೆ ಸರ್ವೋತ್ತಮವಾದ ವಸ್ತು ಯಾವುದು? ಹಾಗೊಂದು ವಸ್ತು ಇದ್ದರೆ, ಪರವಸ್ತು ಇದ್ದರೆ ಅದಕ್ಕೆ ಹೆಸರೇ. ಹೆಸರು ಇದ್ದರೆ, ಹೆಸರು ಇದ್ದರೆ ಅದಕ್ಕೆ ರೂಪ ಯಾವುದು, ಅದಕ್ಕೆ ಬಣ್ಣ ಯಾವುದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದು ಎಲ್ಲ ತತ್ವಜ್ಞಾನಿಗಳಿಗೂ ಕೂಡ ಅದನ್ನೊಂದು ವಿಶ್ಲೇಷಣೆ ಮಾಡಬೇಕು, ಅದನ್ನೊಂದು ಶೋಧಿಸಬೇಕು, ಅದನ್ನು ನಮ್ಮ ಪ್ರಜ್ಞೆಯ ವಲಯದ ಒಳಗೆ ಅದನ್ನು ತಕ್ಕೊಂಡು ಬರಬೇಕು ಅಂತ ಭಾಳ ಉತ್ಸಾಹ. ಭಾಗವತ ವೈಷ್ಣವ ಗ್ರಂಥ, ವೈದಿಕ ಗ್ರಂಥ, ವೈಷ್ಣವ ಗ್ರಂಥ. ಅಂದರೆ ವಿಷ್ಣು, ವಿಷ್ಣು ಅಂದರೆ ಕೃಷ್ಣ, ವಿಷ್ಣು ಅಂದರೆ ವಿಸ್ತಾರ ಅಂತ ಅರ್ಥ, ವ್ಯಾಪಕ ಅಂತ ಅರ್ಥ, ಸರ್ವವ್ಯಾಪಿ ಅಂತ ಅರ್ಥ. ಎಲ್ಲ ದೇವರುಗಳು ಕೂಡ, ಎಲ್ಲ ತತ್ವಜ್ಞಾನಿಗಳು, ಎಲ್ಲ ಧಾರ್ಮಿಕ ಪ್ರವಾದಿಗಳು ಹೇಳುವಂಥ ದೇವರುಗಳು ಕೂಡ ಅವನು ಎಲ್ಲಿಯೋ ಒಂದು ಕಡೆ ಇರತಕ್ಕವನಲ್ಲ, ಎಲ್ಲಿಯೋ ಒಂದು ಕಡೆ ಇರತಕ್ಕವನಾಗಿದ್ದರೆ ನಾವು ಅವನ ಅಡ್ರೆಸ್ಸು ಕೇಳಿಕೊಂಡು ಯಾರ ಹತ್ರ ಹೇಗಾದರೂ ಮಾಡಿ ಹೋಗ್ಬೋದಿತ್ತು. ಅದು ಸಮಸ್ಯೆ ಏನು ಅಂದರೆ ಅವನೆಲ್ಲ ಕಡೆ ಇದ್ದಾನೆ, ಅದೇ ಸಮಸ್ಯೆ ಆಗುವುದು. ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇರುವವನನ್ನು ಮುಟ್ಟುವುದು ಹೇಗೆ ಅಂತ. ಎಲ್ಲಿಯಾದರೂ ಒಂದು ಕಡೆ ನಮಗೆ ಅಭ್ಯಾಸ ಆದದ್ದು ಏನಂದರೆ, ನೀವು ಎಲ್ಲಿರುವುದು ಅಂತಲ್ವ ಪ್ರಶ್ನೆ. ಕಣ್ಣ ಮುಂದೆ ಇದ್ದೇವೆ, ಆದರೂ ಪ್ರಶ್ನೆ ಕೇಳುವುದು ನೀವು ಎಲ್ಲಿರುವುದು ಅಂತ ಹೇಳಬೇಕು. ಆದರೂ ಕೇಳ್ತಾರೆ, ಏನು ನಾವು ಹೇಳ್ತೇವೆ ಇಂಥ ಕಡೆ ಬರ್ತೇನೆ ಒಂದು ದಿನ ಅಂತ ಹೇಳ್ತಾರೆ. ಬರ್ತಾರೆ ಹೋಗ್ತಾರೆ ಬೇರೆ ವಿಷಯ.
ಒಂದು ವಿಳಾಸ ಇದ್ದು ಬಿಟ್ಟರೆ ನಮಗೊಂದು ವಿಷಯ ಗೊತ್ತಾಯಿತು ಅಂತ. ಇದು ಹಾಗಲ್ಲ. ಇದು ಮುಟ್ಟಲಿಕ್ಕೆ ಅವನನ್ನು ಮುಟ್ಟುವುದಕ್ಕಿಂತ ಹೆಚ್ಚಿಗೆ ಅವನು ನಮ್ಮನ್ನು ಮುಟ್ಟಿಕೊಂಡೇ ಇದ್ದಾನೆ ಅಂತಾದರೆ ಇದೊಂದು ಅವಸ್ಥೆ ಎಂಥದ್ದು ಅಂತ. ಅದು ಬೇರೆ ಒಂದು ಮನಸ್ಸು ಕೆಲಸ ಮಾಡುವ ರೀತಿಯನ್ನೇ ಬದಲಾಯಿಸದೆ ಸರ್ವವ್ಯಾಪಿಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ ಅಂತ ಗೊತ್ತಾಗಬೇಕು. ಸರ್ವವ್ಯಾಪಿ ಅಂತ ಹೇಳಿದರೆ ಸಾಲದು. ಹಾಗಾದರೆ ಸರ್ವೋತ್ತಮ ವಸ್ತು ಯಾವುದು ಅಂತ ಯಾಕೆ ಕೇಳ್ತಾರೆ? ಯಾವುದಾದ್ರೆ ಏನು ಯಾಕೆ ಕೇಳ್ತಾರೆ ಅಂದರೆ, ಸರ್ವೋತ್ತಮ ವಸ್ತು ಅಂತ ಗೊತ್ತಾದರೆ, ಅಥವಾ ಸರ್ವೋತ್ತಮ ವಸ್ತು ಎನ್ನುವ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದ ಕೂಡಲೇ ನಾನು ಅದಕ್ಕೆ ಮೀಸಲು ಎನ್ನುವ ಕಾರಣಕ್ಕೋಸ್ಕರ ಕೇಳ್ತಾರೆ. ನನ್ನ ಜೀವ ಅದಕ್ಕೆ ಮೀಸಲು, ಸರ್ವೋತ್ತಮ ವಸ್ತುವಿಗೆ ಮೀಸಲು, ಬೇರೆ ಯಾವುದಕ್ಕೂ ಅಲ್ಲ. ಈ ಅರ್ಥವನ್ನು ಅಡಗಿಸಿಟ್ಟುಕೊಂಡು ಕೇಳೋದು. ಸರ್ವೋತ್ತಮ ವಸ್ತು ಯಾವುದು ಹೇಳ್ರಿ, ಹೇಳಿದ್ರೆ ಅಂತ ಮಾಡ್ತೀರಿ, ಹೇಳಿದ್ರೆ ಅಂದರೆ ಇಟ್ಕೊಳ್ಳಿ, ಹೇಳಿದ್ರೆ ಅಂತ ಮಾಡ್ತೀರಿ ಅಂತಲ್ಲ. ಸರ್ವೋತ್ತಮ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾದರೆ ನೀವು ಅದಕ್ಕೆ ಮೀಸಲಾಗಿರ್ತೀರಿ. ನಿಮ್ಮನ್ನು ನೋಡುವಾಗ ಅದು ಗೊತ್ತಾಗ್ತದೆ. ಅದು ಗೊತ್ತಾದರೆ ನನಗೂ ಆ ಭಾವ ಸಂಕ್ರಮಿಸ್ತದೆ. ಈ ಕಾರಣಕ್ಕೋಸ್ಕರ ಸರ್ವೋತ್ತಮ ವಸ್ತು ಯಾವುದು ಅಂತ ಹುಡುಕೋದು. ಮತ್ತು ಯಾವುದೋ ಒಂದು ಹುಡುಕಿ ಅದಲ್ಲ ಇದಲ್ಲ ನಮ್ಮದೇ ದೇವರು ಅಂತೇಳಿ ಸ್ಥಾಪಿಸಲಿಕ್ಕಲ್ಲ, ನಾವು ಮೀಸಲು ಅಂತ. ಇದು ಬಹಳ ಚೆನ್ನಾಗಿದೆ. ಯಾವುದು ಈ ನಾವು ಮೀಸಲು ಅಂತ, ಲೋಕಕ್ಕೆ ಮೀಸಲಾಗಿದ್ದೇವೆ, ಅದು ಪ್ರಾಬ್ಲಮ್ ಆಗಿದೆ. ಯಾವುದು ಲೋಕಕ್ಕೆ ನಾವು ಮೀಸಲಾಗಿದ್ದೇವೆ, ಅದು ನಮಗೆ ಸಮಸ್ಯೆಯಾಗಿದೆ. ನಾವು ನಿಜವಾಗಿ ಯಾವುದಕ್ಕೆ ಮೀಸಲಾಗಿರಬೇಕು ಅದಕ್ಕೆ ಇದು ಅಡ್ಡಿಯಾಗಿದೆ. ನಾನು ಮೀಸಲು ಅಂತ ಗೊತ್ತಾಗಬೇಕಾದರೆ ಸರ್ವೋತ್ತಮ ವಸ್ತು ಯಾವುದು ಅಂತ ಗೊತ್ತಾಗಬೇಕು. ಅದು ಗೊತ್ತಾದರೆ ನಾನು ಮೀಸಲು ಅಂತ ಗೊತ್ತಾಗ್ತದೆ. ಇದೆರಡೂ ಪರಸ್ಪರ ಸಾಪೇಕ್ಷ, ಒಂದು ಮಾತ್ರ ಗೊತ್ತಾಗುವುದಲ್ಲ. ಇದಕ್ಕೋಸ್ಕರ ಸಿದ್ಧಾಂತಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಆ ಪ್ರಮೇಯದ ಸಂಗತಿಗಳ ಬಗೆಗೆ ಹೆಚ್ಚಿಗೆ ಕೈ ಹಾಕಿದರೆ ಅದು ಬಹಳ ಸೂಕ್ಷ್ಮ ವಿಷಯಗಳೆಲ್ಲ ಇದ್ದಾವೆ. ಒಂದೇ ಹೇಳ್ತೇನೆ ನೋಡಿ, ಎಷ್ಟು ನಿಮಗೆ ಅರ್ಥ ಆಗೋದಿಲ್ಲ ಅಂತ ಅನ್ನೋದಕ್ಕಲ್ಲ, ನನಗೆ ಒಂದು ಕ್ಲಿಯರ್ ಆಗೋದಕ್ಕೋಸ್ಕರ ಹೇಳೋದು. ಕಷ್ಟ ಇದೆ, ಎಷ್ಟು ಕಷ್ಟ ಇದೆ ಅದು ಅಂತ. ಅಂದರೆ ಕಷ್ಟ ಇದೆ ಅಂತ ಹೇಳಿದರೆ ನಾವು ಕಷ್ಟ ಮಾಡಿಕೊಂಡಿದ್ದೇವೆ ಅಂತ. ನಮಗೆ ಅದು ಹೆಚ್ಚು ಆ ರೀತಿಯ ವಿಷಯಗಳ ಒಟ್ಟಿಗೆ ಒಡನಾಡಿ ನಮ್ಮ ಮನಸ್ಸಿಗೆ ಗೊತ್ತಿಲ್ಲ ಅಂತ. ಒಂದು ಪ್ರಮೇಯ ಯಾವುದು ಅಂದರೆ, ದೇವರು ಅಥವಾ ಸತ್ಯ, ದೇವರಿಗೆ ಇಂದ್ರಿಯಗಳಿಲ್ಲ, ದೇವರಿಗೆ ಇಂದ್ರಿಯ ಇಲ್ಲ. ಎಲ್ಲರೂ ಇದನ್ನು ಒಪ್ಪಿದ್ದು. ಅತೀಂದ್ರಿಯ ಶಕ್ತಿ. ಇಂದ್ರಿಯಗಳಿಲ್ಲ ಅಂದರೆ ನಮಗೆ ಪಂಚೇಂದ್ರಿಯಗಳಿದ್ದಾವೆ, ಸರಿ, ಅನುಭವಿಸಲಿಕ್ಕಾಗ್ತದೆ. ಪಂಚೇಂದ್ರಿಯಗಳಿಂದ ಅನುಭವಿಸಲಿಕ್ಕಾಗ್ತದೆ, ಸರಿ. ಅನುಭವಿಸಿ ಏನಾಯಿತು? ನಾವು ನಮ್ಮ ಅನುಭವಕ್ಕೆ ಬದ್ಧರಾಗಬೇಕಾಯಿತು. ನಮಗೆ ಗೊತ್ತಿಲ್ಲದೆ ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಇತ್ಯಾದಿ, ಸವಿದದ್ದು, ಇತ್ಯಾದಿ ಪಂಚೇಂದ್ರಿಯಗಳನ್ನು ಬಿಟ್ಟು ನಮಗೆ ವ್ಯವಹಾರ ಮಾಡೋದು ಅಂತ ಹೇಳಿದರೆ ನಮಗೆ ಹೆದರಿಕೆ ಆಗ್ತದೆ. ಯಾಕಂದರೆ ಇಂದ್ರಿಯ ಬದ್ಧತೆ ನಮ್ಮನ್ನು, ಆ ಇಂದ್ರಿಯದಿಂದ ನಾವು ಪಡೆದುಕೊಂಡ ಅನುಭವಕ್ಕೆ ನಮ್ಮನ್ನು ಅಂತ ಹೇಳೋದು ಕ್ಯಾಪ್ಟಿವ್, ನಾವು ಅದಕ್ಕೆ ಸೆರೆಯಾದೆವು. ಆದ್ದರಿಂದ ಇಂದ್ರಿಯಗಳಿಂದ ಬಿಡುಗಡೆಯಾಗಲಿಲ್ಲ. ನೋಡಿ, ಯಾರು ಹತ್ರ ಬೇಕಾದ್ರೆ ಕೇಳಿ, ದೊಡ್ಡವರು ಹೇಳ್ತಾರೆ, ನನ್ನ ಸ್ವಾನುಭವ ನಾನು ಹೇಳುವುದು ಅಂತ. ಪ್ರತಿಯೊಬ್ಬರು ಹೇಳ್ತಾರೆ. ಶಿವರಾಮಕಾರಂತರು ಹೇಳ್ತಿದ್ರು, ಬೊಬ್ಬೆ ಹಾಕಿ ಹೇಳ್ತಿದ್ರು. ಎಂಥದ್ದು ಅಂದರೆ, ನನ್ನ ಸ್ವಾನುಭವ ನಾನು ಹೇಳುವುದು ಅಂತ. ಮತ್ತು ಯಾರು ಎಲ್ಲರೂ ಹೇಗೆ ಹೇಳುದಂಥದ್ದನ್ನು ಅವರವರ ಸ್ವಾನುಭವವನ್ನಲ್ಲ ಹೇಳುವುದು.